ओम चैतन्य श्री गुरु गोरक्षनाथाय नमः। ओम श्री चैतन्य 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 गुरु गोरक्षनाथाय नमः। ನವನಾಥ ಭಕ್ತಿಸಾರ ಅಧ್ಯಾಯ 1 ಮಂಗಲಾಚರಣ ಮಚ್ಚೇಂದ್ರನಾಥನ ಅವತಾರ ಕತೆ. ಶ್ರೀ ಗುರು ಗಣಾಧಿಪತಯೇ ನಮಃ. ಏಕದಂತಂ ಮಹಾಕಾಯಂ ವಾಣಿಂ ವಿದ್ಯಾಂ ಸರಸ್ವತಿಂ ನಮಾಮಿ ದೀನಬಾಲೋಹಂ ಜ್ಞಾನ ಮೋಕ್ಷಾರ್ಥ ಸಿದ್ಧಯೇ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ದತ್ತಾತ್ರೇಯಂ ಶಿವಂ ಶಾಂತಂ ಇಂದ್ರನೀಲನಿಭಂ ಪ್ರಭುಂ ಆತ್ಮಾಯಾಮರಾತ್ಮಂ ಆತ್ಮಮಾಯಾ ರಥಂ ದೇವಂ ಅವಧೂತಂ ದಿಗಂಬರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಶುಕಸಾರೀಕೆ ಪೂರ್ಣ ವೈರಾಗ್ಯ ಜಾಚೆ ವಸಿಷ್ಠಾ ಪರಿಜ್ಞಾನ ಯೋಗೇಶ್ವರಾಚಿ ಕವಿ ವಾಲ್ಮೀಕಾ ಸಾರಿಕಾ ವಾನ್ಯ ಐಸಾ ನಮಸ್ಕಾರ ಮಾಜ ಸದ್ಗುರು ರಾಮದಾಸ. ಜೈ ಜೈ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ. ಹೇ ಲಂಬೋದರ ಗಜವದನ ಪ್ರಮಾದೀಶನಾದ ಗಣಾಧೀಶನೇ, ನಿನ್ನ ಮುದ್ದು ಚರಣಗಳಲ್ಲಿ ಈ ಸೇವಕನ ಭಕ್ತಿಪೂರ್ಣ ವಂದನೆಯು. ಶ್ರೀ ಗುರು ಗಣಾಧಿಪತಿಯೇ, ಈ ಗ್ರಂಥ ಕಾರ್ಯವು ಸುಗಮವಾಗಿ ನಿರ್ವಿಘ್ನತೆಯಿಂದ ಸಾಗುವಂತೆ ಕೃಪೆ ಮಾಡು. ಇಂದ್ರಚಂದ್ರಾದಿ ದೇವತೆಗಳು ಋಷಿ ಮುನಿ ನರರೆಲ್ಲರೂ ನಿನ್ನನ್ನು ಪ್ರಪ್ರಥಮವಾಗಿ ಪೂಜಿಸಿ ಆದಿಪೂಜಿತನೆಂದು ಕೊಂಡಾಡುತ್ತಿರುವರು. ಸಕಲರಿಗೂ ಸನ್ಮಂಗಲವನ್ನುಂಟು ಮಾಡುವ ಮಂಗಳಮೂರ್ತಿಯು ನೀನು. ಹೇ ಆದಿವಂದಿತನೇ, ನಿನ್ನ ಸ್ತುತಿ ಮಾಡುವುದರಿಂದ ಈ ಗ್ರಂಥ ಆರಂಭದಿಂದ ಅಂತ್ಯದವರೆಗೂ ಉತ್ತಮ ಸ್ಫೂರ್ತಿಯುಂಟಾಗುವುದು. ನಿನ್ನ ಮುದ್ದು ಮುಖದ ದರ್ಶನವೇ ನಿನ್ನ ಭಕ್ತರಿಗೆಲ್ಲ ಬ್ರಹ್ಮಾನಂದವನ್ನೀಯುತ್ತಿರುವುದು. ನಿನ್ನನ್ನು ಪ್ರೀತಿಸದ ಜನರು ಈ ಧರೆಯಲ್ಲಿ ಎಲ್ಲಿಯೂ ಕಾಣಸಿಗಲಾರದು. ಗಣಪತಿ, ಗಣೇಶ, ವಕ್ರತುಂಡ, ಲಂಬೋದರ ಎಂಬಿತ್ಯಾದಿ ನಾಮಗಳನ್ನು ಕೇಳುತ್ತಿರುವಾಗಲೇ ಮನಸ್ಸಿನ ನೋವು, ಬೇಸರ, ದುಃಖಗಳೆಲ್ಲ ಮರೆಯಾಗಿ ಬಿಡುವವು. ಹೇ ಪಾರ್ವತಿ ಕುಮಾರನೇ, ಶಿವತನಯನೇ, ನಮಸ್ತೆ ಗಣಪತಿಯೇ ಎಂದು ಅಥರ್ವಶೀರ್ಷವು ನಿನ್ನನ್ನು ಪ್ರಾರಂಭದಲ್ಲಿಯೇ ವಂದಿಸಿದೆ. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ವೇದಾಂತ ತತ್ವ ರಹಸ್ಯವಾದ ತತ್ವಮಸಿ ಎಂಬ ಮಹಾವಾಕ್ಯವು ನೀನೇ ಆಗಿರುವೆ. ನೀನೇ ಸಾಕ್ಷಾತ್ ಆತ್ಮಸ್ವರೂಪನಾಗಿರುವೆ. ನೀನೇ ಎಲ್ಲವನ್ನೂ ಮಾಡಿಸುವವನು. ಈ ವಾಕ್ಯಿಗೆ ವಾಣಿರೂಪನು ನೀನಾಗಿರುವೆ. ನೀನೇ ಹೇಳುವವನು, ಹೇಳಿಸುವವನು ಆಗಿರುವೆ. ಹೇ ಶೂರ್ಪಕರ್ಣನೇ, ನೀನು ಸಚ್ಚಿತ್ ಆನಂದರೂಪನಾದ ಪರಬ್ರಹ್ಮನು. ತ್ವಂ ಜ್ಞಾನಮಯ. ನೀನು ತತ್ವಜ್ಞಾನವನಾಗಿರುವೆ. ನೀನು ಬ್ರಹ್ಮನು, ರುದ್ರನು, ವಿಷ್ಣುವು, ಇಂದ್ರನು, ಚಂದ್ರನು ಅಲ್ಲದೆ ಸಕಲ ದೇವತಾ ಸ್ವರೂಪನೂ ಆಗಿರುವೆ. ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳವರು ನುಡಿದಂತೆ ಭಾವಾತೀತಂ ವಿಮಲ ಗುಣಂ ದತ್ತ ವಿಘ್ನೇಶಮೀಡೆ. ಭಾವಕ್ಕೆ ಅತೀತನಾಗಿ ವಿಮಲ ಸ್ವರೂಪನಾಗಿರುವ ನಿನ್ನ ದತ್ತರೂಪಕ್ಕೆ ಹೇ ವಿಘ್ನೇಶ್ವರನೇ ವಂದಿಸುವೆನು. ನೀನು ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ತ್ರೈಮೂರ್ತಿ ಸ್ವರೂಪವುಳ್ಳದವನಾದ್ದರಿಂದ ನೀನು ನನ್ನ ಪ್ರಿಯದತ್ತನೇ ಆಗಿರುವೆ. ಹೇ ಪ್ರಮಾಧೀಶ ಗಣಪತಿಯೇ, ನಿನ್ನ ಸಗುಣ ರೂಪವನ್ನು ನೋಡುತ್ತಲಿದ್ದರೆ ಅದುವೇ ಆತ್ಮಾನುಸಂಧಾನವಾಗುವುದೆಂದು ಜ್ಞಾನಿಗಳು ಸಾರಿರುವರು. ನಿನ್ನ ಸಗುಣ ರೂಪದ ಮೈಬಣ್ಣವನ್ನು ಶಶಿವರ್ಣವೆಂದು ಕೀರ್ತಿಸುತ್ತಿರುವವರು. ನೀನು ಸದಾ ಸ್ವಾನಂದದಲ್ಲಿರುವುದರಿಂದ ಪ್ರಸನ್ನವದನೂ ನೀನಾಗಿರುವೆ. ಕೋಪತಾಪಗಳು ನಿನ್ನಲ್ಲಿ ಸ್ವಲ್ಪ ಮಾತ್ರವೂ ಇಲ್ಲವಾಗಿದೆ. ಹೇ ದುಂಡಿರಾಜ ಗಣೇಶನೇ, ಸಿದ್ಧಿದಾಯಕನೇ, ಇದೋ ನಿನಗೆ ಶರಣು ಬಂದಿರುವೆನು. ನಿನ್ನ ಪವಿತ್ರವಾದ ಪುಟ್ಟ ಪಾದಗಳನ್ನು ಸ್ಮರಿಸುತ್ತಾ ಈ ಗ್ರಂಥವನ್ನು ಪ್ರಾರಂಭಿಸಿರುವೆನು. ನನ್ನ ಅಜ್ಞಾನ ಗ್ರಂಥಿಯನ್ನು ನಷ್ಟಗೊಳಿಸಿ ಈ ಸುಜ್ಞಾನಯುತವಾದ ಗ್ರಂಥವನ್ನು ನೀನೇ ಬರೆಸಿಕೋ. ಗುರುಸ್ವರೂಪನಾದ ನೀನು, ವಿದ್ಯಾಗಣಪತಿಯಾದ ನೀನು, ಉತ್ತಮ ಚಾತುರ್ಯದಿಂದ ನನ್ನ ಈ ಗ್ರಂಥಲೇಖನ ಕಾರ್ಯವನ್ನು ಸುಗಮವಾಗಿ ನೆರವೇರಿಸಿಕೊಡುವವನಾಗು. ನಿನ್ನ ಮಂಗಲಮಯವಾದ ಪಾವನ ಮೂರ್ತಿಗೆ ಜಯ ಜಯಕಾರವು. ಶ್ರೀ ಮಹಾಗಣಪತಿ ಸ್ವಾಮಿ ಮಹಾರಾಜ್ ಕಿ ಜೈ. ತಾಯಿ ವಾಣಿ ಶಾರದೆಯೇ, ಈ ದೀನ ಬಾಲಕನನ್ನು ಅನುಗ್ರಹಿಸುವವಳಾಗು. ನೀನು ವಿದ್ಯಾದಾನಿಯು, ಬುದ್ಧಿದಾಯಕಳು. ಈ ಮಹಾಗ್ರಂಥ ಬರೆಯಲು ಮುಂದಾಗಿರುವ ಈ ಜಡಮತಿಯಲ್ಲಿ ವಿದ್ಯೆಗಳನ್ನು ಸ್ಮರಿಸುವವಳಾಗು. ಶಾರದಾಂಬೆಯೇ, ನಿನ್ನ ವಿದ್ಯಾವೈಭವದ ಪರಿಚಯವೂ ನನಗಿಲ್ಲ, ಯಾಕೆಂದರೆ ನಾನು ಅಜ್ಞಾನಿಯು. ಈ ಅಗ್ನ ಬಾಲಕನ ಮೇಲೆ ಮಾತೃಮಮತೆಯನ್ನು ತೋರಿ ಗ್ರಂಥಾಕ್ಷರಗಳನ್ನು ಸ್ಫುಟವಾಗಿ ಬಿಂಬಿಸುವಳಾಗು.
ನೀನು ಬುದ್ಧಿದಾತೆಯಾಗಿರುವುದಲ್ಲದೆ ಭಕ್ತಿಮಾತೆಯೂ ಆಗಿರುವೆ. ನನ್ನಲ್ಲಿ ಹೆಚ್ಚಿನ ಭಕ್ತಿಭಾವಗಳಿಲ್ಲ. ನಿನ್ನ ಕೃಪೆಯಾಗಿ ಬಿಟ್ಟರೆ ಈ ಜನಮತಿಯ ಅಂತರಂಗದಲ್ಲಿ ಭಕ್ತಿ ಎಂಬ ಮಹಾಪ್ರಭೆಯುಂಟಾಗುವುದು. ಅದರ ಆಧಾರದಿಂದಲೇ ಈ ಗ್ರಂಥವು ಸಾಗಬೇಕಾಗಿದೆ. ಕೇವಲ ಬುದ್ಧಿಯನ್ನು ವಿದ್ಯೆಯನ್ನು ನೀಡಿದರೆ ಸಾಲದು. ನನ್ನಲ್ಲಿ ಭಗವದ್ಭಕ್ತಿಯ ಕೊರತೆ ಇದೆ. ಅದನ್ನು ನೀನು ಅನುಗ್ರಹಿಸುವಳಾಗು. ಗುರುಭಕ್ತಿ, ಹರಿಭಕ್ತಿ, ಶಿವಭಕ್ತಿ, ಮಾತೃಭಕ್ತಿ ಹೀಗೆ ಎಲ್ಲಾ ದೇವರುಗಳಲ್ಲಿಡುವ ಭಾವನೆಯಲ್ಲಿ ನೀನೇ ಭಕ್ತಿ ರೂಪಳಾಗಿ ತೋರಿಕೊಳ್ಳಬೇಕು. ತತ್ವ ವಿಚಾರದಲ್ಲಿ ಏನನ್ನೂ ಅರಿಯದ ಅಜ್ಞಾನಿಯೂ ನಾನು. ನಿನ್ನ ಕೃಪಾದೃಷ್ಟಿಯು ನನ್ನ ಕಡೆಗೆ ಬಿದ್ದರೆ ಆಗಲೇ ನಾನು ಕವಿಯೂ ಗ್ರಂಥಕರ್ತನೂ ಆಗಬಲ್ಲೆನು. ಆದರೆ ಆ ಪದವಿಗಳೇನೂ ಬೇಡ. ನಿನ್ನ ಪೂರ್ಣ ಕೃಪೆಯು ನನಗೆ ಬೇಕಾಗಿದೆ. ನೀನು ನನ್ನ ಗುರುಸ್ವರೂಪಳಾಗಿ ತೋರಿಕೊಂಡು ಶೀಘ್ರದಲ್ಲಿ ಭಕ್ತಿ ಜ್ಞಾನಗಳನ್ನು ನೀಡುವವಳಾಗು. ಅಲ್ಲದೆ ಈ ಗ್ರಂಥವನ್ನು ಬರೆಯುವ ಕಾಲದಲ್ಲಿ ಮಾನಸಿಕ ಹಾಗೂ ದೈಹಿಕ ಶಕ್ತಿಯನ್ನು ನೀಡುವವಳಾಗು. ತಾಯಿ ಶಾರದೆಯೇ, ನಿನ್ನ ಅಡಿದಾವರೆಗಳಿಗೆ ನಿನ್ನ ಕಂದನ ಸಾಷ್ಟಾಂಗ ವಂದನೆಗಳು. ಜಯತು ಜಯತು ನಿತ್ಯಂ ಶಾರದಾ ವೇದ ಮಾತಾ. ಸದ್ಗುರುದೇವರಿಗೆ ಜಯ ಜಯಕಾರವಿರಲಿ. ಸ್ವಾನಂದಾಮೃತ ತೃಪ್ತನೂ ಸ್ವಾತ್ಮ ಜ್ಞಾನದಿಂದ ಶಾಂತನೂ ತಪೋಬಲದ ತೇಜಸ್ಸಿನಿಂದ ದಿವ್ಯನೂ ಆಗಿರುವ ಶ್ರೀಧರ ಶ್ರೀ ಗುರುದಾಸ ರೂಪಿ ಸದ್ಗುರು ಸ್ವರೂಪಕ್ಕೆ ಈ ಚರಣ ಸೇವಕನ ಸಾಷ್ಟಾಂಗ ನಮಸ್ಕಾರಗಳು. ಸದ್ಗುರುವೇ, ನೀನು ಅಖಂಡ ಸಚ್ಚಿದಾನಂದ ರೂಪನು. ನಿನ್ನ ಸ್ತುತಿ ಮಾಡದೇ ಇದ್ದರೆ ಗ್ರಂಥ ಕಾರ್ಯಕ್ಕೆ ಸ್ಫೂರ್ತಿ ಎಂಬುದೇ ಬರಲಾರದು. ನಿನ್ನ ಕೃಪಾಯೋಗದ ಬಲದಿಂದಲೇ ಈ ಗ್ರಂಥ ಯಜ್ಞವನ್ನು ಆರಂಭಿಸಬೇಕಾಗಿದೆ. ಪ್ರಶಾಂತವಾದ ಪ್ರಸನ್ನವದನದಿಂದ ನೀನು ಸ್ವಾತ್ಮ ದೃಷ್ಟಿಯನ್ನು ನನ್ನೆಡೆಗೆ ಒಮ್ಮೆ ಹರಿಸಿದರೆ ಸಾಕು. ಜ್ಞಾನಾಕ್ಷರಗಳ ವರ್ಷವು ಸುರಿಯುವುದು. ಹೇ ಸದ್ಗುರುನಾಥನೇ, ನಿನ್ನ ಕೃಪಾವೃಷ್ಟಿಗಾಗಿ ಚಕೋರದಂತೆ ಕಾಯುತ್ತಿರುವ ಈ ಅಜ್ಞನ ಅಂತರಂಗವೆಂಬ ಅಂಗಳದಲ್ಲಿ ಜ್ಞಾನವರ್ಷವನ್ನು ಸುರಿಸಬಾರದೆ. ಸಂತರಾಜನಾದ ನೀನು ಗುರುದತ್ತನೆಂಬ ಬಿರುದನ್ನು ಹೊತ್ತಿರುವೆ. ಗುರು ಶ್ರೀಧರನಾಗಿ ಬಂದಿರುವೆ. ಗುರುದಾಸನಾಗಿ ಕಂಗೊಳಿಸುತ್ತಿರುವೆ. ಹೇ ಗುರುರಾಜ, ನಾನೆಂಬ ಅಭಿಮಾನವನ್ನು ನಷ್ಟಗೊಳಿಸಿ ನಿರ್ವಿಕಾರತೆಯ ಅನುಭವವನ್ನುಂಟು ಮಾಡು. ಮಹಾಬೋಧದ ಮಹಾಮೈದಾನದಂತಿರುವ ನಿನ್ನ ದಿವ್ಯ ಸನ್ನಿಧಿಯಲ್ಲಿ ಈ ಗ್ರಂಥ ಕಾರ್ಯವು ಸರಳವಾಗಿ ಸಾಗಬೇಕಾಗಿದೆ. ಶಬ್ದವಾಗಲಿ ಅರ್ಥವಾಗಲಿ ನನಗೆ ತಿಳಿಯದು. ಪದ್ಯವನ್ನಾಗಲಿ ಗದ್ಯವನ್ನಾಗಲಿ ನಾನು ಅರಿತವನಲ್ಲ. ನನ್ನ ಹೃದಯದಲ್ಲಿ ದತ್ತಗುರುರೂಪಿಯಾದ ಅದ್ವಿತೀಯ ಶ್ರೀಧರ ಪ್ರಭೆಯು ಬೆಳಗುವುದರಿಂದಲೇ ನನ್ನಿಂದ ಶಬ್ದ ರಚನೆ ಕವಿತ್ವಗಳೆಲ್ಲ ಉಂಟಾಗುವು. ಅದಕ್ಕಾಗಿ ನೀನು ಗುರುಭಕ್ತಿಯನ್ನು ಅನುಗ್ರಹಿಸುವವನಾಗು. ನನ್ನ ಮನವು ನಿನ್ನ ಪದಕಮಲದಲ್ಲಿ ನೆನೆಸಲಿ. ನನ್ನ ವಾಣಿಯು ನಿನ್ನ ಸ್ತೋತ್ರಗಳಲ್ಲಿ ತೊಡಗಲಿ. ನನ್ನ ಕೈಗಳು ನಿನ್ನ ಚರಣ ಪೂಜೆಯಲ್ಲಿ ನಿರತರವಾಗಿರಲಿ. ನನ್ನ ಕಿವಿಗಳು ನಿನ್ನ ಮಂಗಲಮಯವಾದ ತತ್ವಗಳನ್ನು ಶ್ರವಣಿಸಲಿ. ನನ್ನ ಕಣ್ಣುಗಳೆರಡೂ ನಿನ್ನ ದಿವ್ಯ ಮಂಗಳ ವಿಗ್ರಹವನ್ನು ನೋಡುತ್ತಿರಲಿ. ಅಂತಹ ಭಾಗ್ಯವನ್ನು ನನಗೆ ನೀಡು. ಸದ್ಗುರುವೇ, ಗುರು ಶ್ರೀಧರನೇ, ನನ್ನೀ ಹೃದಯ ಎಂಬ ಮಂದಿರದಲ್ಲಿ ಮಂಗಲಮಯವಾದ ಉಷಾಕಾಲವನ್ನುಂಟು ಮಾಡಿದರೆ ಜ್ಞಾನ ಸೂರ್ಯನ ಉದಯವಾಗಲು ವಿಳಂಬವಾಗಲಾರದು. ದೇಹವೇ ನಾನು ಎಂಬ ಅಭಿಮಾನವನ್ನು ಅಧೀನದಲ್ಲಿಟ್ಟುಕೊಂಡವನು ನಾನು. ಅಂತರ್ಯದ ಆತ್ಮಸುಖವನ್ನು ಅರಿಯದ ಅಜ್ಞಾನಿಯಾದ ನನಗೆ ನಿನ್ನ ಸ್ವಾತ್ಮಬೋಧೆ ಬೇಕಾಗಿದೆ. ಹೇ ಗುರುದೇವನೇ, ನನ್ನ ಕುಂದುಗಳನ್ನೆಣಿಸದೆ ಕರುಣೆಯಿಂದ ಕೃಪೆ ತೋರುವವನಾಗು. ಏನೂ ಅರಿಯದವನಾದ ನಾನು ನಿನ್ನ ಮೇಲೆ ಸಂಪೂರ್ಣ ಭಾರ ಹಾಕಿ ಈ ಗ್ರಂಥ ಲೇಖನದ ಸಾಹಸಕ್ಕೆ ಮುಂದಾಗಿರುವೆನು. ಏಕನಾಥ ಭಾಗವತದಂದ ಮಹಾ ಗ್ರಂಥಗಳನ್ನು ನಿರೂಪಿಸಿ ಸ್ವಾತ್ಮಬೋಧೆಯನ್ನು ಶ್ರೋತೃಗಳಿಗೆ ಅನುಗ್ರಹಿಸಿದ್ದ ನೀನು ಈ ಗ್ರಂಥವನ್ನು ಈ ಸೇವಕನಿಂದ ಬರೆಸಬೇಕಾಗಿದೆ. ಗೋಕುಲದಲ್ಲಿ ಶ್ರೀಕೃಷ್ಣನು ವಾಸದಂತೆ ಅಯೋಧ್ಯೆಯಲ್ಲಿ ಶ್ರೀರಾಮನು ಕಂಗೊಳಿಸಿದಂತೆ ಈ ನನ್ನ ಮನೋರಾಜ್ಯದಲ್ಲಿ ಸದ್ಗುರುವಾದ ನೀನು ನೆಲೆಸಿ ಅನುಗ್ರಹಿಸುತ್ತಿರಬೇಕೆಂದೇ ನನ್ನ ಪ್ರಾರ್ಥನೆ. ಶ್ರೀಧರ ಗುರುದಾಸ ಸಮರ್ಥನೆ, ಎಲ್ಲ ರೀತಿಯಿಂದ ಈ ಗ್ರಂಥ ನಿರೂಪಣೆಗೆ ಸಾಮರ್ಥ್ಯವನ್ನು ನೀಡುತ್ತಂದೆ. ನಿನ್ನ ಸಂಸರ್ಗದ ಪರಿಣಾಮವಾಗಿ ಈ ಚಿತ್ರದಲ್ಲಿ ಗ್ರಂಥ ಕಾರ್ಯದ ಸಂಕಲ್ಪವು ಉದಯವಾಗಿದೆ. ಈ ಗ್ರಂಥ ಕಾರ್ಯದ ಕರ್ತೃತನವು ನಿನಗೆ ಸೇರಬೇಕಾಗಿದೆ. ನಾನು ಬರೆಯುವವನು, ನೀನು ಬರೆಸುವವನು ಎಂಬ ದ್ವೈತ ಭಾವವನ್ನು ಇರಗೊಡದೆ ಬರೆಸುವವನು ನೀನೇ, ಬರೆಯುವವನು ನೀನೇ ಎಂಬ ಏಕೋಭಾವ ಏರ್ಪಾಡುವಂತೆ ಮಾಡು. ಒಟ್ಟಿನಲ್ಲಿ ನೀನೇ ನನ್ನೊಳಗಿದ್ದು ಈ ಗ್ರಂಥ ರಚನೆಯನ್ನು ಮಾಡಬೇಕು. ಸ್ವಾತ್ಮ ಸಂಸ್ಥಾನನಾದ ಸದ್ಗುರು ಶ್ರೀಧರನೇ, ಈ ಗ್ರಂಥವನ್ನು ವಾಚಿಸುವವರಿಗೂ ಶ್ರವಣಿಸುವವರಿಗೂ ಮುದ್ರಿಸುವವರಿಗೂ ಭಕ್ತಿಭಾವಗಳನ್ನು ನೀಡಿ ಅನುಗ್ರಹಿಸುವನಾಗು ಎಂದು ಪ್ರಾರ್ಥಿಸುವನು. ನಮೋ ನಮೋ ಶ್ರೀ ದತ್ತಗುರು ರಾಜ, ನಿನಗೆ ಜಯ ಜಯಕಾರವಿರಲಿ. ಅದರಂತೆ ಸಂತಶ್ರೇಷ್ಠರಾದ ಜ್ಞಾನದೇವ, ನಾಮದೇವ, ಪುಂಡರೀಕ, ಏಕನಾಥ ಮುಂತಾದವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುವನು.
ಸಂತ ಸದ್ಗುರುಗಳಿಂದಲೇ ಈ ಧರೆಯಲ್ಲಿ ಸುಜ್ಞಾನ ವೃಷ್ಟಿ ಉಂಟಾಗುತ್ತಿದೆ. ಸಂತರೆಂದರೆ ಪ್ರತ್ಯಕ್ಷ ಪರಮಾತ್ಮ ಸ್ವರೂಪರೇ ಆಗಿರುವರು. ಅಂತಹ ಸಂತ ಶರಣರಿಗೆ ವಿಧೇಯನಾಗಿ ವಂದಿಸುತ್ತಿರುವೆನು. ದಾಸಬೋಧವೆಂಬ ಈ ಗ್ರಂಥರಾಜನನ್ನು ಈ ಜಗತ್ತಿನಲ್ಲಿ ಪ್ರತಿಷ್ಠಾಪಿಸಿದ ಶ್ರೀ ಸಮರ್ಥ ರಾಮದಾಸ ಗುರುಗಳಿಗೂ ದಾಸಭಾವದಿಂದ ನಮಿಸುವೆನು. ಅವರಿಂದಲೇ ಸಾಧಕರಿಗೆಲ್ಲ ಸಾಮರ್ಥ್ಯ ಉಂಟಾಗುತ್ತಿರುವುದು. ಅಂತಹ ಮಹನೀಯರ ಮಹಾ ಆಶೀರ್ವಾದವು ಎಲ್ಲರಿಗಿಂದು ಅಗತ್ಯವಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಶ್ರೀ ಸಮರ್ಥರ ಚರಣಗಳಿಗೆ ಅಭಿನಮಿಸೋಣ. ಮಾತಾಪಿತೃಗಳಿಗೆ ನನ್ನ ಅನಂತ ನಮಸ್ಕಾರಗಳು. ತಾಯಿಯಾದ ಲಕ್ಷ್ಮೀ ಸ್ವರೂಪಕ್ಕೆ ಪರಮ ಪ್ರೇಮ ಭಾವದಿಂದ ಶಿರಬಾಗುತ್ತಿರುವೆನು. ಅಲ್ಲದೆ ಉಳಿದ ಗುರು ಹಿರಿಯರಿಗೂ ಶ್ರೋತೃಗಳಿಗೂ ವಾಚಕರಿಗೂ ವಿಧೇಯಕನಾಗಿ ವಂದಿಸುತ್ತಿರುವೆನು. ಈ ಗ್ರಂಥವು ಭಗವಂತನಾದ ಶ್ರೀ ಗುರುವಿಗೂ ಶ್ರೀ ಹರಿಹರರಿಗೂ ಪ್ರಿಯವಾಗುವಂತಾಗಲಿ. ಎಲ್ಲರೂ ಇದನ್ನು ಮಾನ್ಯ ಮಾಡುವಂತಾಗಲಿ ಎಂದು ಪರಮಾತ್ಮನಲ್ಲಿ ನನ್ನ ಪ್ರಾರ್ಥನೆಯು. ಧರ್ಮವೇ ಜಗತ್ತಿಗೆ ಆಧಾರಭೂತವಾಗಿರುವುದು. ಧರ್ಮಾಶ್ರಯವನ್ನು ಯಾರು ತಿರಸ್ಕರಿಸಿ ನಡೆಯುವರೋ ಆಗ ಎಲ್ಲ ರೀತಿಯಿಂದ ಅವನತಿಯು ಆರಂಭವಾಗುವುದು. ಇಂತಹ ದುರ್ದಶೆಯುಂಟಾಗದಿರಲೆಂದೇ ಭಗವಂತನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಅಭಯವಚನವನ್ನು ಜಗಕ್ಕೆ ನೀಡಿರುವನು. ಭಗವಂತನ ವಿಭೂತಿಯೇ ಆದ ಧರ್ಮ ಮಾರ್ಗದಿಂದ ಜನರು ಚ್ಯುತರಾದಾಗ ಆತನು ಮಹಾ ಸಾಮರ್ಥ್ಯದಿಂದೊಡಗೂಡಿ ಈ ವಸುಂಧರೆಯಲ್ಲಿ ಅವತರಿಸುವನು. ಅಲ್ಲದೆ ತನ್ನ ಮಹಾಭಕ್ತರನ್ನು ಈ ಧರೆಯಲ್ಲಿ ಅವತರಿಸುವಂತೆ ಮಾಡಿ ಧರ್ಮವನ್ನು, ಭಗವದ್ಭಕ್ತಿಯನ್ನು, ತತ್ವಬೋಧೆಯನ್ನು ಪ್ರಚುರಗೊಳಿಸುವನು. ಒಮ್ಮೆ ಅಧರ್ಮಯುತವಾದ ವಾತಾವರಣವು ಈ ಜಗದಲ್ಲಿ ತಲೆದೂರಿ ಸಮಸ್ತರು ಅಜ್ಞಾನದಿಂದ ಕೂಡಿದವರಾಗಿ ಪಾಪವನ್ನೇ ಪುಣ್ಯವೆಂದು ಭಾವಿಸಿ ಪಾಪ ಕಾರ್ಯದಲ್ಲಿ ಪ್ರವೃತ್ತರಾಗಿರಲು ಭೂಮಿಯು ಪಾಪದೋಷಗಳಿಂದ ಭಾರವಾಗತೊಡಗಿತು. ಧೂರ್ತರಾದ ಜನಗಳಿಂದ ಸ್ಮೃತಿ ಸಂಬಂಧವಾದ ಕರ್ಮಗಳು ನಷ್ಟವಾದವು. ಅಂತಹ ಸಮಯದಲ್ಲಿ ಯಾರಲ್ಲಿಯೂ ಶಾಂತಿ ಸಮಾಧಾನಗಳು ಇಲ್ಲವಾದವು. ಶ್ರುತಿ ಸ್ಮೃತಿ ಸಂಬಂಧವಾದ ಕರ್ಮಗಳು ನಾಶವಾಗುತ್ತಿರುವ ದುರ್ಧರ ಪರಿಸ್ಥಿತಿಯು ತಲೆದೋರಿತು. ಶ್ರೇಷ್ಠರೆನಿಸಿದ ಬ್ರಾಹ್ಮಣರು ಕೇವಲ ವಿಷಯ ಸೇವನೆಯಿಂದ ತಮ್ಮ ಬ್ರಹ್ಮ ತೇಜಸ್ಸನ್ನು ಕಳೆದುಕೊಂಡು ಭ್ರಷ್ಟರಾಗತೊಡಗಿದರು. ಉತ್ತಮವಾದ ತಮ್ಮ ವೇದವಿಹಿತ ಸತ್ಕರ್ಮಗಳನ್ನು ಪರಿತ್ಯಜಿಸಿ ಶ್ರುತಿಗಳಿಗೆ ಅಪ್ರಮಾಣತೆಯನ್ನು ಕಲ್ಪಿಸುತ್ತಾ ನಿಗಮಗಳಿಗೆ ಆಜ್ಞೆಯನ್ನು ಮೀರಿ ನಡೆಯತೊಡಗಿದರು. ಮನುಜರೆಲ್ಲರೂ ಕೇವಲ ಅರ್ಥಕಾಮಗಳಲ್ಲಿ ಪ್ರವೃತ್ತರಾಗಿ ಅನರ್ಥಗಳಿಗೆ ಗುರಿಯಾದರು. ಕರುಣವಿಲ್ಲದೆ ನರಬಲಿಗೆ ದುರ್ಜನರು ಮುಂದಾದರು. ದುರ್ಬೋಧೆಯ ಭ್ರಾಂತಿಯಲ್ಲಿ ಮುಳುಗಿ ಆಸ್ತಿಕರೂ ಸಹ ನಾಸ್ತಿಕರಾಗಿ ನೀತಿ ನಿಯಮಗಳನ್ನು ಮರೆಯತೊಡಗಿದರು. ಇದರಿಂದ ಭಕ್ತಿ ಭಾವಗಳು ಮರೆಯಾದವು. ಗುರು ಹಿರಿಯರೆಂಬ ಶ್ರೇಷ್ಠ ಭಾವನೆಗಳು ಮಾಯವಾದವು. ಸಾರ ಯಾವುದು ಅಸಾರ ಯಾವುದು ಎಂಬ ಅವಿವೇಕವು ಜನರಲ್ಲಿ ಮಂದವಾಯಿತು. ಧರ್ಮಾಚರಣೆಗಿಂತ ಅಧರ್ಮಾಚರಣೆಯೇ ಎಲ್ಲೆಡೆ ಪ್ರಸರಿಸಿತು. ಸತ್ಕರ್ಮಗಳು ಇಲ್ಲವಾಗಿ ದುಷ್ಕರ್ಮಗಳು ಅಧಿಕವಾಗ ಹತ್ತಿದವು. ಜನರು ಸಾರಾಸಾರ ವಿವೇಕ ವಿಚಾರವಿಲ್ಲದೆ ಮನಬಂದಂತೆ ವರ್ತಿಸತೊಡಗಿದರು. ಬಹುತೇಕರಲ್ಲಿ ಕಪಟ, ಅವಿವೇಕ, ಅನೀತಿ, ಅಸಹನೆ, ಹಿಂಸಾ ಪ್ರವೃತ್ತಿಗಳು ಉದಯವಾದವು. ಪರಮಾತ್ಮನ ಕುರಿತಾಗಿ ಚಿಂತಿಸುವ ಮನೋಭಾವವೂ ಇಲ್ಲವಾಗಿ ಕೇವಲ ಉದರ ಪೋಷಣೆ, ವಿಷಯ ಭೋಗಗಳಿಗೆ ಮಾತ್ರ ಎಲ್ಲರೂ ಧರ್ಮ ಮಾರ್ಗ ಬಿಟ್ಟು ನಡೆಯತೊಡಗಿದ್ದರು. ಇಂತಹ ಹೀನಾಯ ಪರಿಸ್ಥಿತಿಯಲ್ಲಿ ಜಗದಲ್ಲಿ ತಲೆದರುವುದನ್ನು ನೋಡಿ ಜಗದ್ರಕ್ಷಕನಾದ ಶ್ರೀಮನ್ನಾರಾಯಣನು ತನ್ನಲ್ಲಿಯೇ ದೀರ್ಘಾಲೋಚನೆ ನಡೆಸಿದನು. ಭೂಲೋಕದಲ್ಲಿ ಭಕ್ತಿಯೋಗವನ್ನೆಲ್ಲೆಡೆ ಉಂಟು ಮಾಡುವ ಸಂಕಲ್ಪ ತಾಳಿದನು. ಲೋಕದಲ್ಲಿ ಧರ್ಮ ಉಳಿದರೆ ಮಾತ್ರ ಸತ್ಯ, ಶಾಂತಿ, ಸಮಾಧಾನ, ಸಮೃದ್ಧಿಗಳು ನೆಲೆಸುವು. ಭಕ್ತಿ ಭಾವಗಳಿದ್ದರೆ ಮಾತ್ರ ಮಾನವನ ಚಿತ್ತ ಶುದ್ಧಿ, ಆತ್ಮೋನ್ನತಿಗಳುಂಟಾಗಲು ಸಾಧ್ಯ. ಅದಕ್ಕಾಗಿ ಈಗಲೇ ಧರೆಯಲ್ಲಿ ಭಕ್ತಿ ಹಾಗೂ ಜ್ಞಾನ ಬೋಧೆಗಳಾಗಬೇಕಾಗಿದೆ ಎಂದು ಭಗವಂತನು ನವನಾರಾಯಣರನ್ನು ಬರಿಮಾಡಿಕೊಳ್ಳಲು ಮುಂದಾದನು. ಜಗದಲ್ಲಿ ಸದ್ಗುರು ಪ್ರಾಪ್ತಿಯು ಜೀವಿಗಳಿಗೆ ಉಂಟಾಗಿ ಸರ್ವರಲ್ಲಿ ಭಗವದ್ಭಾವನೆಯೇ ಉಂಟಾಗಬೇಕೆಂಬ ಮಹಾ ಉದ್ದೇಶದಿಂದ ವಾಸುದೇವನು ನವನಿಧಿಗಳಂತಿರುವ ನವನಾರಾಯಣರನ್ನು ಆಮಂತ್ರಿಸಿದನು. ಪರಮಾತ್ಮನ ಸನ್ನಿಧಾನದಲ್ಲಿ ಯಾದವ ಶ್ರೇಷ್ಠರು, ಮಹಾಭಾಗವತೋತ್ತಮನಾದ ಉದ್ಧವನು ಅಲ್ಲದೆ ಅನೇಕಾನೇಕ ಭಗವದ್ಭಕ್ತರು, ಮುನಿಜನರು ಆಸೀನರಾದ ಸಮಯ. ಅಂತಹ ಮಹಾ ಸನ್ನಿವೇಶದಲ್ಲಿ ಭಗವತ್ ಸ್ವರೂಪನಾದ ನವನಾರಾಯಣರು ಆಗಮಿಸಿದರು. ನವಾಭವನ್ ಮಹಾಭಾಗ ಮುನಯೋ ಹರ್ತಶಂಸಿನಃ ಶ್ರಮಣ ವಾತರಶನ ಆತ್ಮವಿದ್ಯಾ ವಿಶಾರದಾಹ. ಆ 9 ಬಂಧುಗಳೆಂದರೆ
ಋಷಭ ಕುಲಕ್ಕೆ ತೈಲವಿಲ್ಲದೆ ಪ್ರಕಾಶವನ್ನುಂಟು ಮಾಡುವ ದೀಪವೇ ಆಗಿದ್ದರು. ಆ 9 ಜನರು ಸಚ್ಚಿದಾನಂದ ಸ್ವರೂಪರಿದ್ದು ಸಾಯುಜ್ಯ ಸ್ವರೂಪದ ಪ್ರಕಾಶಕರಾಗಿದ್ದರು. ಅಂದರೆ ಸಾಧಕರಿಗೆ ಸಾಯುಜ್ಯ ಸ್ವರೂಪದ ದರ್ಶನವನ್ನು ಮಾಡಿಸುವವರೇ ಆಗಿದ್ದರು. ಅವರು ಆತ್ಮಾಭ್ಯಾಸದಲ್ಲಿ ಪರಿಶ್ರಮ ಮಾಡಿ ಕರ್ಮಗಳನ್ನು ನಿರಸನ ಮಾಡಿಬಿಟ್ಟಿದ್ದರು. ಆದ್ದರಿಂದ ಅವರು ಭ್ರಮರಹಿತರಾಗಿದ್ದು ಯಾವುದೇ ಆಶ್ರಯವನ್ನು ಸ್ವೀಕರಿಸಲಿಲ್ಲವಾಗಿತ್ತು. ಅವರು ಶಬ್ದಜ್ಞಾನದಲ್ಲಿ ನಿಷ್ಠಾವಂತರು ಮತ್ತು ಬ್ರಹ್ಮಜ್ಞಾನದ ಪಾರಂಗತರೂ ಆಗಿದ್ದರು. ಶಿಷ್ಯರಿಗೆ ಬೋಧಿಸುವ ವಿಷಯದಲ್ಲಿ ಸಮರ್ಥರು ಮತ್ತು ಪರಮಾದ್ಭುತರು, ಅತ್ಯಂತ ದಕ್ಷರೂ ಆಗಿದ್ದರು. ಅವರು ಬ್ರಹ್ಮವಿದ್ಯೆಯನ್ನು ಹೇಳುವ ಜ್ಞಾನಮೂರ್ತಿಗಳೇ ಆಗಿದ್ದು, ಅವರ ಅವಯವಗಳೆಂದರೆ ಬ್ರಹ್ಮನಿಗೆ ಒಡಮೂಡಿದ ಅಂಕುರಗಳೇ ಆಗಿದ್ದವು. ಅವರು ವಿದ್ಯೆಯ ಪೂರ್ಣಬಿಂಬವೇ ಇದ್ದು ಸ್ವತಃ ಸಿದ್ಧ ಪರಬ್ರಹ್ಮನ ಸ್ವರೂಪವೇ ಆಗಿದ್ದರು. ಆ ಮುನೀಶ್ವರರು 10 ದಿಕ್ಕುಗಳನ್ನೇ ಒಂದೇ ಹಗ್ಗವಾಗಿ ಧರಿಸಿಕೊಂಡಿದ್ದರು. ಗಾಳಿಯಲ್ಲಿ ಚಲಿಸುವ ಅವರಿಗೆ ಗ್ರಂಥರೂಪವೇ ಒಂದು ಟೊಂಕಕ್ಕೆ ಕಟ್ಟಿದ ದಾರದಂತಿತ್ತು. ಆಕಾಶವನ್ನೇ ಅವರು ವಸ್ತ್ರವನ್ನಾಗಿ ಮಾಡಿಕೊಂಡಿದ್ದರು. 9 ಜನರು ಚಿದಾಕಾಶವನ್ನೇ ಹೊದ್ದುಕೊಂಡಿದ್ದರು. ಪ್ರಾಣ ಮತ್ತು ಅಪಾನ ಇವೆರಡೂ ಹಗ್ಗಗಳನ್ನು ತಿರುಗಿಸಿ ನಾಭಿಯ ಮಧ್ಯದಲ್ಲಿ ಕಟ್ಟಿದ್ದರು. ಆ 9 ಜನರಿಗೆ ಜ್ಞಾನವೇ ಯಜ್ಞೋಪವೀತವಾಗಿತ್ತು. ಅದರಂತೆ ಪರಬ್ರಹ್ಮನ ವೈಭವದಿಂದ ಮತ್ತು ಆತ್ಮಸ್ವರೂಪಾನುಭವದಿಂದ ಅವರು ಬಹು ಪರಿಪಕ್ವರಾಗಿದ್ದರು. ಯಾರ ಹೆಸರನ್ನು ಕೇಳಿದಾಗಲೇ ಕಾಲನು ಭಯಪಟ್ಟು ತನ್ನ ಸ್ಥಾನಕ್ಕೆ ಓಡುವನೋ ಅಂತಹವರ ನಾಮಸ್ಮರಣೆಯನ್ನು ಮಾಡುತ್ತಿರುವಾಗ ಸಂಸಾರದ ಭಾರವೆನಿಸಲಾರದು. ಯಾರ ನಾಮವನ್ನು ತೆಗೆದುಕೊಳ್ಳುತ್ತಿರುವಾಗ ಭಾವಿಕ ಜನರಿಗೆ ನಿಶ್ಚಯವಾಗಿ ಮುಕ್ತಿಯು ದೊರೆಯುವುದೋ ಅಂತಹವರ ನಾಮದ ಕೀರ್ತನೆಯನ್ನು ತಿಳಿಯೋಣ. ಕವಿ ಹರಿರಂತರಿಕ್ಷಃ ಪ್ರಬುದ್ಧ ಪಿಪ್ಪಲಾಯನಃ ಅವಿಹೋತೃತ ದ್ರುಮಿಲಶ್ಚ ಮಸಃ ಕರಭಾಜನಃ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಅವಿಹೋತ್ರ, ಸುಲಕ್ಷಣಿಯಾದ ದುರ್ಮಿಲ, ನಿರ್ದೋಷನಾದ ಚಮಸ ಮತ್ತು ಕರಭಾಜನ, ಈ ರೀತಿಯಾಗಿ ಆ 9 ಜನರಿಗೆ 9 ಹೆಸರುಗಳಿದ್ದವು. ಅವರು ಈ ನಾಮಸ್ಮರಣೆಯನ್ನು ಮಾಡುತ್ತಿರುವಾಗ ಎಲ್ಲಾ ಪಾತಕಗಳು ನಾಶವಾಗುವು. ಹೀಗೆ ಅವರ ಮಹಿಮೆ ಇರುವುದು. ಅವರ ಪರಮಹಂಸ ಸ್ಥಿತಿಯನ್ನು ನಾನು ನಿನಗೆ ಹೇಳುವೆನು. ಯಾವ ಯೋಗದಿಂದ ಎಲ್ಲಾ ಪೃಥ್ವಿಯು ಪಾವನವಾಗಿ ಹೋಗಬಹುದೋ ಅಂತಹ ಪುಣ್ಯ ಸ್ವರೂಪರು ಪೂಜ್ಯರೂ ಆದ 9 ಜನರು ಜ್ಞಾನಮೂರ್ತಿಗಳಾಗಿದ್ದರು. ತ ಏತೆ ಭಗವದ್ರೂಪಂ ವಿಶ್ವಂ ಸದಸದಾತ್ಮಕಂ ಆತ್ಮನೋ ವ್ಯತಿರೇಕೇಣ ಪಶ್ಯಂತೋ ವ್ಯಚರನ್ ಮಹಿಂ. ಆ 9 ಜನರ ಪರಮಹಂಸರು ದೇಹಗಳು ಬೇರೆ ಬೇರೆಯಾಗಿ ತೋರುತ್ತಿದ್ದರೂ ಸಹ ಭಗವತ್ ಸ್ವರೂಪದಿಂದ ಅವರು ಒಂದೇ ಆಗಿದ್ದರು. ಶಿಷ್ಟರಿರಲಿ ದುಷ್ಟರಿರಲಿ ಎಲ್ಲ ಜನರಿಗೆ ಅವರ ನಡವಳಿಕೆಯು ಒಂದೇ ರೂಪವಾಗಿ ಕಾಣಿಸುತ್ತಿತ್ತು. ಕಾರಣ ಅವರಲ್ಲಿ ಅಸಾಧುತ್ವ ಎಂಬ ಸ್ವಭಾವವು ಏನೂ ಇರಲಿಲ್ಲ. ಎಲ್ಲರೂ ಚಿನ್ಮಯ ಸ್ವರೂಪರೇ ಆಗಿದ್ದರಿಂದ ಅವರನ್ನು ಸಂತರು ಎಂದು ಹೇಳಿದರೂ ಸಹ ಅವರು ಭಗವತ್ ಸ್ವರೂಪಕ್ಕಿಂತ ಬೇರೆಯಾಗಿ ಇರಲೇ ಇಲ್ಲವಾಗಿತ್ತು. ಎಲ್ಲಾ ಜಗವು ಭಗವಂತನಿಂದಲೇ ತುಂಬಿರುವುದು. ಆದ್ದರಿಂದ ನಾವು ಅದಕ್ಕಿಂತಲೂ ಬೇರೆ ಇರಲು ಸಾಧ್ಯವಿಲ್ಲ. ಹೀಗೆ ತಿಳಿದುಕೊಂಡ ಅವರು ಎಲ್ಲಾ ಭೂತಮಾತ್ರರನ್ನು ಮತ್ತು ಪಂಚಮಹಾಭೂತಗಳನ್ನು ಭಗವತ್ ಸ್ವರೂಪವೇ ಆಗಿ ನೋಡುತ್ತಿದ್ದರು. ನೋಡುವವನು ಮತ್ತು ನೋಡಲ್ಪಡುವ ವಸ್ತುವೂ ಸಹ ತಾವೇ ಆಗಿದ್ದರು. ಆಗುವುದು, ಆಗದಿರುವುದು, ಬರುವುದು, ಹೋಗುವುದು ಈ ಎಲ್ಲಾ ಕ್ರಿಯೆಗಳ ಅಭಿಮಾನವನ್ನು ಅಲ್ಲಗಳೆದು ಈ ಜಗತ್ತಿನಲ್ಲಿ ನಡೆಯುತ್ತಿದ್ದರು. ಅವ್ಯಾಹತೇಷ್ಟಗತಯಾಃ ಸುರ ಸಿದ್ಧ ಸಾಧ್ಯ ಗಂಧರ್ವ ಯಕ್ಷನರ ಕಿನ್ನರ ನಾಗಲೋಕಾನ್ ಮುಕ್ತಾಶ್ಚರಂತಿ ಮುನಿಚಾರಾಣ ಭೂತನಾಥ ವಿದ್ಯಾಧರ ದ್ವಿಜಗವಾಂ ಭುವನಾನಿ ಕಾಮಮಂ. ವೈಕುಂಠ, ಕೈಲಾಸ, ಹಾಗೆಯೇ ದೇವ ಮತ್ತು ಸಿದ್ಧ, ಸಾಧ್ಯ, ಗಂಧರ್ವ, ಯಕ್ಷ, ನರ, ಕಿನ್ನರ, ನಾಗ, ಮುನಿ, ಚಾರಣ, ಭೂತನಾಥ, ವಿದ್ಯಾಧರ, ದ್ವಿಜಗಾಯಿ ಮುಂತಾದ ದೇವತಾ ಸ್ಥಳಗಳಲ್ಲಿ, ಸಾರಾಂಶ, ಸಪ್ತವರ್ಗ ಮತ್ತು ಸಪ್ತ ಪಾತಾಳಗಳಲ್ಲಿಯೂ ಹೀಗೆ 14 ಲೋಕಗಳಲ್ಲಿಯೂ ಅವರು ನಿರೀಕ್ಷಿಗಳಾಗಿ ಸಹಜ ರೀತಿಯಲ್ಲಿ ಸಂಚರಿಸುತ್ತಿದ್ದರು. ಅವರ ಮನದಲ್ಲಿ ವಿಷಯಾಸಕ್ತಿಯೂ ಇಲ್ಲವಾದ್ದರಿಂದ ಅವರ ಗತಿಯಲ್ಲಿ ಸ್ವಲ್ಪವೂ ಕೊಂದಿಲ್ಲವಾಗಿತ್ತು. ಇಚ್ಛೆ ಬಂದ ಕಡೆಗೆ ಹೋಗುವ ಸಾಮರ್ಥ್ಯವೂ ಅವರಿಗೆ ಇದ್ದುದರಿಂದ ಅವರು ನಿಷ್ಕಾಮರಾಗಿ ಬೇಕಾದಲ್ಲಿ ಸಹಜವಾಗಿ ಹೋಗಿ ಬರುತ್ತಿದ್ದರು.
ಆ ಭಗವಂತನನ್ನು ಯಾರು ಹೃದಯದಲ್ಲಿ ಸಂಗ್ರಹಿಸಿದ್ದರೋ ಅಂತಹ ಅವರ ತೇಜವು ಎಷ್ಟು ಅಲೌಕಿಕವಾಗಿತ್ತೆಂದರೆ ಅವರ ಕಾಂತಿಯು ತೇಜಸ್ಸಿನ ಮುಂದೆ ಸೂರ್ಯ ತೇಜವು ಮಲಿನವಾಗುವಂತಿತ್ತು. ತಮ್ಮ ದರ್ಶನದ ಪ್ರಭೆಯಿಂದಲೇ ಶೋಭಿಸುತ್ತಿರುವ ಆ 9 ಮುನಿಗಳು ಸಾಕಾರ ಚೈತನ್ಯ ಮೂರ್ತಿಗಳೇ ಆಗಿದ್ದರು. 9 ಜನರು ಎಂದರೆ ಭಗವದ್ಭಕ್ತರ ವೈಭವ, ಭಗವಂತನ ಗೌರವ ಮತ್ತು ನವವಿಧ ಭಕ್ತಿಗಳ ಮೂರ್ತಿವಂತ ವಿಗ್ರಹರೇ ಆಗಿದ್ದರು. ನವಖಂಡಗಳು ಪೃಥ್ವಿಗೆ ಯಾವ ಅಲಂಕಾರದಂತಿರುವವೋ ಹಾಗೆಯೇ ಇವರು ಪೃಥ್ವಿಗೆ ಭೂಷಣರಾಗಿದ್ದರು. ನವರತ್ನಗಳ ನಿಜ ಭಾಂಡಾರದ ಸಾಕಾರ ರೂಪವನ್ನು ಧರಿಸಿ ಬಂದವರಂತೆ ಆ 9 ಮುನಿಗಳು ಶೋಭಿಸುತ್ತಿದ್ದರು. ನಿಜಾಂಗವಾಗಿ ಸಾಕ್ಷಾತ್ ಸ್ವಯಂಭುವಿನ ತೇಜವೇ ಇವರ ಶರೀರದೊಳಗೆ ಶೋಭೆ ತಂದಿತ್ತು. ಈ 9 ಮುನಿಗಳ ದೇಹಗಳೆಂದರೆ ವಿಲಕ್ಷಣ ತೇಜದಿಂದ ಶೋಭಾಯಮಾನವಾದ ಬ್ರಹ್ಮವಿದ್ಯೆ ಮೂರ್ತಿಗಳೇ ಆಗಿದ್ದವು. ಇವರ ಹೃದಯದಲ್ಲಿ ಬ್ರಹ್ಮಜ್ಞಾನವು ಪರಿಪಕ್ವವಾಗಿ ಪ್ರಕಾಶಮಾನವಾಗಿತ್ತು ಮತ್ತು ಅದೇ ಇವರ ದೇಹಕ್ಕೆ ಭೂಷಣವೆನಿಸಿತ್ತು. ಪೂರ್ಣ ಬ್ರಹ್ಮಜ್ಞಾನವೇ ಇವರ ಶೋಭೆಯಾಗಿತ್ತು. ಅದೇ ಇವರ ಶರೀರಕ್ಕೆ ಭೂಷಣ ತಂದಿತ್ತು. ಇತರ ಭೂಷಣಗಳು ಇವರಿಗೆ ಬೇಡವಾಗಿತ್ತು. ಇವರು ಬ್ರಹ್ಮಾನುಭವದಿಂದ ಪೂರ್ಣರಾಗಿದ್ದರು. ಆ ಅನುಭವಗಳು ಇಂದ್ರಿಯಗಳ ಮೂಲಕ ಹೊರಸೂಸುತ್ತಿತ್ತು. ಪೂರ್ಣಾನುಭವದಿಂದ ಬಂದಂಥ ಶಾಂತಿಯೇ ಇವರಲ್ಲಿ ಶೋಭಿಸುತ್ತಿತ್ತು. ಇಂತಹ ಈ ನವನಾರಾಯಣರು ಶ್ರೀಮನ್ನಾರಾಯಣನ ಸನ್ನಿಧಿಗೆ ಸ್ವಾನಂದ ರೂಪವಾಗಿ ಆಗಮಿಸಿದರು. ಯಾವಾತನನ್ನು ಸದಾ ಸ್ತುತಿ ಸ್ತೋತ್ರಗಳಿಂದ ಅರ್ಚಿಸುವುದೇ ಎಲ್ಲ ಧರ್ಮಗಳಿಗಿಂತ ಹೆಚ್ಚಿನ ಧರ್ಮವೆಂದು ಜ್ಞಾನಿಗಳು ಸ್ಪಷ್ಟಪಡಿಸಿರುವವರು. ಯಾವಾತನನ್ನು ಅಚ್ಯುತ, ಅನಂತ, ಗೋವಿಂದ, ಶ್ರೀಧರ, ಋಷಿಕೇಶ, ಮುಕುಂದ, ಮಾಧವ, ಮುರಾರಿ ಎಂದು ಅನಂತ ನಾಮಗಳಿಂದ ಇಂದ್ರ, ಚಂದ್ರ, ಸುರ, ನರ, ಯಕ್ಷ, ಕಿನ್ನರ, ಗಂಧರ್ವ, ಗರುಡರೇ ಮುಂತಾದವರೆಲ್ಲ ನಿತ್ಯ ಕೀರ್ತಿಸುವವರು. ಯಾವಾತನ ಪದ್ಮಗಳನ್ನು ನಿತ್ಯವೂ ಶ್ರೀ ಲಕ್ಷ್ಮೀದೇವಿಯು ಸೇವಿಸುತ್ತಿರುವಳು. ಯಾವಾತನನ್ನು ಮಹಾಮುನಿಗಳಾದ ನಾರದರು ನಿತ್ಯ ನಾರಾಯಣ ನಾರಾಯಣ ಎಂದು ಕೊಂಡಾಡುತ್ತಿರುವವರು. ಅಂತಹ ಶ್ರೀ ಲಕ್ಷ್ಮೀರಮಣನಾದ ಭಗವಂತ ಶ್ರೀಹರಿಯು ತನ್ನೆಡೆಗೆ ಆಗಮಿಸುತ್ತಿರುವ ನವನಾರಾಯಣರನ್ನು ಕಂಡು ಪರಬ್ರಹ್ಮದ ಸಗುಣ ರೂಪನೇ ಆಗಿ ಪ್ರತಿ ಜೀವಳಿಗೆ ಅಂತಃಸ್ಥಳದಲ್ಲಿ ವಾಸವಾಗಿರುವ ಭಗವಂತನು ಆ ದಿವ್ಯ ಸ್ವರೂಪಿಗಳನ್ನು ತನ್ನ ಕಮಲ ನೇತ್ರಗಳಿಂದ ಈಕ್ಷಿಸಿದನು. ಯಾವಾತನು ಕಣ್ಣುಗಳನ್ನು ತೆರೆದ ಮಾತ್ರದಿಂದ ಆದಿತ್ಯಾದಿ ದೇವತೆಗಳ ಉತ್ಪತ್ತಿಯಾಗುವುದೋ, ಯಾವಾತನನ್ನು ವರ್ಣಿಸ ಹೋಗಿ ವೇದಗಳು ಮಹಾಮೌನ ತಾಳಿದುವೋ, ಯಾವಾತನ ಲೀಲ ಮಾತ್ರದಿಂದ ಸಿದ್ಧ ಸಾಧ್ಯರ ಕುಲವು ಉತ್ಪನ್ನವಾಯಿತೋ ಅಂತಹ ಶ್ರೀ ಕೃಷ್ಣನಾಥನು ಪ್ರಸನ್ನವದನವುಳ್ಳವನಾಗಿ ಆ ಮುನಿಗಳನ್ನು ಸ್ವಾಗತಿಸಲು ಎದ್ದು ನಿಂತನು. ಅನಾದಿಸಿದ್ಧಾದ ಯೋಗ್ಯ ಅವತಾರ ಭೂಮಿಕೆಯಿಂದ ಕೂಡಿರುವಂತಹ ಜಗದೊಡೆಯನಾದ ಶ್ರೀಹರಿಯು ತಾನು ಕುಳಿತಿದ್ದ ದಿವ್ಯಾಸನದಿಂದ ಎದ್ದು ಪ್ರೇಮಭರಿತನಾಗಿ ಆ ನವನಾರಾಯಣನನ್ನು ಸ್ವಾಗತಿಸಲು ಮುಂದಾದನು. ಅಂತೆಯೇ ಪೀತಾಂಬರಧಾರಿಯಾದ ಶ್ರೀ ರುಕ್ಮಿಣಿ ಅರಸನನ್ನು ದೂರದಿಂದಲೇ ನವನಾರಾಯಣರು ನೋಡಿ ಮನಪೂರ್ವಕವಾಗಿ ಭಗವಂತನಿಗೆ ವಂದಿಸಿದರು. ತನ್ನನ್ನು ಸಮೀಪಿಸುತ್ತಿರುವ ನವನಾರಾಯಣರ ಬಳಿಗೆ ಅವಸರದಿಂದ ನಡೆದು ಶ್ರೀಹರಿಯು ತನ್ನ ಕೋಮಲವಾದ ಬಾಹುಗಳಿಂದ ಆಲಿಂಗಿಸಿದನು. ಭಗವಂತನ ಆಲಿಂಗನದ ಈ ಸುಖವು ಜೀವ ಬ್ರಹ್ಮರೈಕ್ಯವನ್ನು ಸೂಚಿಸುವಂತಿತ್ತು. ರಮಾರಮಣನು ಅವರನ್ನು ಕರೆದೊಯ್ದು ಉಚಿತಾಸನಗಳಲ್ಲಿ ಕುಳ್ಳರಿಸಿದನು. ಅವರನ್ನು ಷೋಡಶೋಪಚಾರಗಳಿಂದ ಪೂಜಿಸಿದನು. ಯೋಗಿಪ್ರಿಯನಾದ ಯೋಗೇಶ್ವರನನ್ನು ಸಾಧು ಸಂತ ಸಜ್ಜನರಲ್ಲಿ ಅಪಾರ ಪ್ರೀತಿಯುಳ್ಳವನು. ತಾನು ಸಾಕ್ಷಾತ್ ಭಗವಂತನಾದರೂ ಆತನು ಸಾಧು ಸಂತರೇ ಜಗತ್ತಿಗೆ ಶ್ರೇಷ್ಠವಾಗಿರುವರು ಎಂಬುದನ್ನು ತೋರಿಸುವ ಸಲುವಾಗಿ ಯತಿ ಪೂಜೆಯನ್ನು ಸ್ವತಃ ನೆರವೇರಿಸಿದನು. ಇಂತಿ ತಮ್ಮನ್ನು ಕರೆಯಿಸಿ ಪೂಜಿಸುತ್ತಿರುವ ಶ್ರೀಹರಿಯ ಮನದಿಂಗಿತವಾದರೂ ಏನಿರಬಹುದು ಎಂದು ನವನಾರಾಯಣರು ಯೋಚಿಸಿದರು. ಅವರ ಮಧುರ ವಾಣಿಯಿಂದ ಶ್ರೀಹರಿಯಲ್ಲಿ ಭಗವಂತನಾದ ಅಚ್ಯುತನೇ, ನಿನ್ನ ಮಹಾಸನ್ನಿಧಾನಕ್ಕೆ ನಮ್ಮನ್ನು ಕರೆಸಿಕೊಳ್ಳುವ ಕಾರಣವೇನು? ಸರ್ವ ಜೀವಿಗಳ ಹೃದಯಂಗತವಾದ ನಿನಗೆ ನಮ್ಮಿಂದ ಏನಾಗಬೇಕಾಗಿದೆ? ಎಲ್ಲರನ್ನೂ ನಡೆಸಿ ನುಡಿಸುವ ಮಹಾ ಸಾಮರ್ಥ್ಯವಂತನಾದ ನಿನ್ನ ಅಂತರಂಗದ ವಿಚಾರವನ್ನು ತಿಳಿಸುವ ಎಂದು ಕೇಳಲು ಶ್ರೀಹರಿಯು, ಮಹಾಮುನೀಶ್ವರರೇ, ಧರೆಯಲ್ಲಿ ಕಲಿಯ ಪ್ರಭಾವವು ಅಧಿಕವಾಗತೊಡಗಿದೆ. ಭೂತಲದಲ್ಲಿ ಅಧರ್ಮವೇ ಹೆಚ್ಚಾಗಿ ಧರ್ಮದ ಪ್ರಾಬಲ್ಯವು ಕುಸಿಯುತ್ತಿದೆ. ಇಂತಹ ಸಮಯದಲ್ಲಿ ನಾವೆಲ್ಲ ಅವತರಿಸಬೇಕಾದ ಸಮಯ ಒದಗಿದೆ. ರಾಜಹಂಸ ಪಕ್ಷಿಗಳು ಒಮ್ಮೆಲೆ ಹೇಗೆ ಸಮುದ್ರ ತೀರಕ್ಕೆ ಬಂದಿಳಿವೋ ಹಾಗೆಯೇ ನಾವೆಲ್ಲ ಅವತಾರ ದೀಕ್ಷೆಯನ್ನು ಹೊಂದಿ ಭೂಮಿಯಲ್ಲಿ ಅವತರಿಸಬೇಕಾಗಿದೆ ಎಂದು ನುಡಿದನು. ಶ್ರೀಮನ್ನಾರಾಯಣ ಮಾತುಗಳನ್ನು ಕೇಳಿ ನವನಾರಾಯಣರು
ಪರಮಾತ್ಮನೇ, ನೀನು ನಮಗೆಲ್ಲ ಭೂಮಿಯಲ್ಲಿ ಅವತರಿಸುವಂತೆ ಆದೇಶ ಮಾಡುತ್ತಿರುವೆ. ಆದರೆ ನಾವು ಯಾವ ನಾಮಾಭಿನದಿಂದ ಯಾವ ಲಕ್ಷಣಗಳೊಂದಿಗೆ ಯಾವ ಸ್ಥಳಗಳಲ್ಲಿ ಅವತರಿಸಬೇಕು ಅದನ್ನು ನಮ್ಮಲ್ಲಿ ನಿರೂಪಿಸಬೇಕು ಎಂದು ನುಡಿದರು. ಇದನ್ನು ಕೇಳಿದನಾದ ದ್ವಾರಕನಾಥನಾದ ವಾಸುದೇವ ಭಗವಂತನು, ಮುನಿಶ್ರೇಷ್ಠರೇ, ಹೇಳುವೆನು ಕೇಳಿರಿ. ನೀವೆಲ್ಲ ಯಾವ ಸ್ಥಳದಲ್ಲಿ ಯಾವ ಲಕ್ಷಣಗಳೊಂದಿಗೆ ಅವತರಿಸಿ ಯಾವ ಕಾರ್ಯಗಳನ್ನು ಗೇಯಬೇಕೆಂಬುದನ್ನು ನಿರೂಪಿಸುವೆನು. ನೀವೆಲ್ಲರೂ ಭೂತಕಾಲದಲ್ಲಿ ಅವತರಿಸಿ ತತ್ವ ಸಂಪ್ರದಾಯವನ್ನು ಸಂಸ್ಥಾಪಿಸಿ ಜನರಲ್ಲಿ ಧರ್ಮ ಭಕ್ತಿ ಜ್ಞಾನಗಳ ಕುರಿತು ಉಪದೇಶಿಸಬೇಕು. ಕೇವಲ ನೀವು ಮಾತ್ರವಲ್ಲ, ನಿಮ್ಮೊಡನೆ ಇನ್ನೂ ಅನೇಕರು ಭೂಮಿಯಲ್ಲಿ ಅವತರಿಸಿರುವವರು. ಕವಿಯೂ ಮುನಿಯೂ ಆದ ವಾಲ್ಮೀಕಿಯು ತುಳಸೀದಾಸನೆಂಬ ಹೆಸರಿಂದಲೂ, ಬ್ರಹ್ಮಜ್ಞನಾದ ಶುಕಯೋನಿಯು ಭಕ್ತ ಕಬೀರನಾಗಿಯೂ, ಮುನಿಶ್ರೇಷ್ಠನಾದ ವ್ಯಾಸನು ಜಯದೇವ ಕವೀಶ್ವರನಾಗಿಯೂ, ನನ್ನ ಪ್ರಾಣಪ್ರಿಯನಾದ ಉದ್ದವನು ನಾಮದೇವನಾಗಿಯೂ, ಜಾಂಬುವಂತನು ನರಹರಿ ಎಂಬ ಹೆಸರಿನಿಂದಲೂ, ಬಲರಾಮನು ಪುಂಡರೀಕನಾಗಿಯೂ ಅವತರಿಸುವನು. ನಾನಾದರೋ ಜ್ಞಾನದೇವ ನಾಮದಿಂದ ನಿಮ್ಮೊಡನೆ ಅವತರಿಸಲಿರುವೆನು. ಕೈಲಾಸಪತಿಯಾದ ಶ್ರೀಶಂಕರನು ನಿವೃತ್ತಿನಾಥನಾಗಿಯೂ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ಸೋಪಾನನಾಗಿಯೂ ಅವತರಿಸುವನು. ಆದಿಮಾಯೆಯು ಮುಕ್ತಾಬಾಯಿಯಾಗಿಯೂ, ಕುಬ್ಜೆ ಎಂಬ ದಾಸಿಯು ಜನಾಬಾಯಿಯಾಗಿಯೂ, ದಾಸವರೆಣ್ಯನಾದ ಮಾರುತಿಯು ಶ್ರೀ ಸಮರ್ಥ ರಾಮದಾಸನಾಗಿಯೂ ಅವತರಿಸಲಿರುವನು. ಹೀಗೆ ನಮ್ಮ ಅವತಾರಿಕೆಯು ಭೂಮಿಯಲ್ಲಿ ಸಂಭವಿಸಿ ಭಕ್ತಿಯೋಗ ಮಹಾತ್ಮೆಯನ್ನು ಎಲ್ಲೆಡೆ ಪ್ರಚುರಗೊಳಿಸುವಂತಾಗಬೇಕು ಎಂದು ಶ್ರೀಮನ್ನಾರಾಯಣನು ನುಡಿದನು. ತಾವು ಯಾವ ಸ್ಥಳದಲ್ಲಿ ಯಾವ ಬಗೆಯಿಂದ ಅವತರಿಸಬೇಕು ಎಂಬುದಾಗಿ ನವನಾರಾಯಣರು ಪುನಃ ಪ್ರಶ್ನಿಸಿದಾಗ ಅದಕ್ಕೆ ಶ್ರೀಹರಿಯು, ಮಾನ್ಯರೇ, ಮಹಾತ್ಮನಾದ ಪರಾಶರ ಋಷಿಯ ಪುತ್ರನಾದ ವ್ಯಾಸಮುನಿ ಪುಂಗವನು ಭವಿಷ್ಯ ಪುರಾಣದಲ್ಲಿ ಈ ಮೊದಲೇ ಇದನ್ನು ನಿರೂಪಿಸಿರುವನು. ಪೂರ್ವದಲ್ಲಿ ಬ್ರಹ್ಮದೇವನ ಬ್ರಹ್ಮವೀರ್ಯದಿಂದ 88,000 ಋಷಿಗಳು ಉದ್ಭವಿಸಿದರು. ಆ ಕಾಲದಲ್ಲಿ ಬ್ರಹ್ಮದೇವನ ಬ್ರಹ್ಮವೀರ್ಯದ ಕೆಲವು ಭಾಗವು ಜೀವದಶೆಯಿಲ್ಲದೆ ಅಲ್ಲಲ್ಲಿ ಬಿದ್ದುಕೊಂಡಿರುವುದು. ಅದರಲ್ಲಿಯ ಸ್ವಲ್ಪ ಅಂಶವು 3 ಬಾರಿ ಯಮುನಾ ಮಡುವಿನಲ್ಲಿ ಬಿದ್ದಿತು. ಆ 3 ಅಂಶಗಳಲ್ಲಿ 2 ಭಾಗವು ದೊನ್ನೆಯೊಂದರಲ್ಲಿ ಬಿದ್ದಿತು. ಅದರಿಂದ ದ್ರೋಣಕೂಪದಲ್ಲಿ ಬಿದ್ದಿತು. ಆ ಬ್ರಹ್ಮವೀರ್ಯಾಂಶವು ನೀರಿನಲ್ಲಿ ಬಿದ್ದ ಕೂಡಲೇ ಅದನ್ನು ಮೀನೊಂದು ನುಂಗಿಬಿಟ್ಟಿತು. ಮುಂದೆ ಆ ಮತ್ಸ್ಯದ ಗರ್ಭದಲ್ಲಿ ಆ ಬ್ರಹ್ಮವೀರ್ಯವು ರೂಪತಾಳಿ ಕೆಲವು ದಿನಗಳಲ್ಲಿಯೇ ಆ ಗರ್ಭದಿಂದ ಕವಿನಾರಾಯಣನು ಮತ್ಸ್ಯೇಂದ್ರನಾಥನೆಂಬ ಹೆಸರಿನಿಂದ ಭುವಿಯಲ್ಲಿ ಪ್ರಕಟನಾಗಬೇಕಾಗಿದೆ. ಅದೇ ರೀತಿಯಾಗಿ ಪಾರ್ವತೀ ವಲ್ಲಭವನಾದ ಶ್ರೀಶಂಕರನು ಕೋಪಗೊಂಡವನಾಗಿ ಮನ್ಮಥನನ್ನು ತನ್ನ 3ನೇ ಕಣ್ಣು ತೆರೆದು ಭಸ್ಮಗೊಳಿಸಿದನು. ಆಗ ಕಾಮನನ್ನು ಅಗ್ನಿಯು ಭಕ್ಷಿಸಿದನು. ಅದಕ್ಕಾಗಿ ಅಂತರಿಕ್ಷ ನಾರಾಯಣನು ಅಗ್ನಿಯ ಉದರದಿಂದ ಅವತರಿಸಿ ಜಾಲಂಧರ ಎಂಬ ಹೆಸರಿನಿಂದ ಪ್ರಖ್ಯಾತನಾಗಬೇಕಾಗಿದೆ. ಆತನು ಅವತರಿಸಿರುವ ರೀತಿಯನ್ನು ಹೇಳಬೇಕೆಂದರೆ, ಕುರುವಂಶನಾದ ಜನಮೇಜಯನೆಂಬ ರಾಜನು ನಾಗಸತ್ರ ಅಂದರೆ ಸರ್ಪಯಾಗವನ್ನು ಆಚರಿಸುವವನು. ಅವನ ವಂಶಸ್ಥನೇ ಆದ ಬೃಹದ್ರಥ ಎಂಬ ರಾಜನು ಹವನ ಮಾಡುವನು. ಆಗ ಆ ಹವನ ದ್ರವ್ಯವನ್ನು ಸ್ವೀಕರಿಸಿ ಅಗ್ನಿಯು ತನ್ನ ಗರ್ಭ ತ್ಯಜಿಸುವುದು. ಆ ಸಮಯದಲ್ಲಿ ಯಜ್ಞಕುಂಡದಿಂದ ಅತ್ಯಂತ ತೇಜಸ್ವಿಯಾದ ಜಾಲಂಧರನು ಜನಿಸುವನು. ಜನಮೇಜಯ ರಾಜನು ಆಚರಿಸಿದ ಸರ್ಪಯಾಗದಲ್ಲಿ ಬ್ರಾಹ್ಮಣರು ಮಂತ್ರೋಪಚಾರಣೆಯ ಮೂಲಕವಾಗಿ ಸರ್ಪಗಳನ್ನು ಆಹುತಿಯಾಗಿಸುವರು. ಆ ವೇಳೆಯಲ್ಲಿ ಸರ್ಪಿಣಿ ಅಂದರೆ ಹೆಣ್ಣು ಸರ್ಪವೊಂದರ ಉದರದಲ್ಲಿ ಬ್ರಹ್ಮವೀರ್ಯವಿರುವುದನ್ನು ಆಸ್ತಿಕನೆಂಬ ಋಷಿಯು ಅರಿತನು. ಆತನು ಆ ಸರ್ಪಿಣಿಯನ್ನು ಹಿಡಿದು ಒಂದು ವಟವೃಕ್ಷದ ಪದರಿನಲ್ಲಿ ರಹಸ್ಯವಾಗಿಟ್ಟನು. ಯೋಗ್ಯ ಸಮಯವು ಪ್ರಾಪ್ತಿಯಾದ ಕೂಡಲೇ ಆ ಸರ್ಪಿಣಿಯು ತಾನಿಟ್ಟ ತತ್ತಿಗಳನ್ನು ಅಲ್ಲಿಯೇ ಚೆಲ್ಲಿ ಹೊರಟು ಹೋಯಿತು. ಆ ಸರ್ಪಿಣಿಯ ತತ್ತಿಗಳು ಇನ್ನೂ ತನಕ ಅಲ್ಲಿಯೇ ಬಿದ್ದಿರುವವು. ಆ ತತ್ತಿಯೊಂದರಿಂದ ಅವಿರ್ಹೋತ್ರ ನಾರಾಯಣನು ಜನಿಸಿ ವಟಸಿದ್ಧ ನಾಗನಾಥ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುವನು. ಬ್ರಹ್ಮವೀರ್ಯದ ಕೆಲವು ಅಂಶವು ನರ್ಮದಾ ನದಿಯ ಮಡುವಿನ ಉಸುಕಿನಲ್ಲಿ ಬಿದ್ದಿದೆ. ಅಲ್ಲಿ ಚಮಸನಾರಾಯಣನು ರೇವಣಸಿದ್ಧನೆಂಬ ಹೆಸರಿನಿಂದ ಅವತರಿಸಲಿ. ಪರಮ ಪವಿತ್ರಳಾದ ಭೂತಾಯಿಯ ಒಡಲೊಳಗಿನ ರೇವಾತೀರದ ಉಸುಕಿನಲ್ಲಿ ಆತನು ಜನಿಸುವುದರಿಂದ ಅವನಿಗೆ ರೇವಣಸಿದ್ಧನೆಂಬ ಹೆಸರು ಬರುವುದು. ಅಂತೆಯೇ ಮತ್ಸ್ಯೇಂದ್ರನಾಥನು ಸೂರ್ಯರೇತಸ್ಸಿನ ಪ್ರಾಪ್ತಿಗಾಗಿ
ಅಭಿಮಂತ್ರಿತ ಭಸ್ಮ ನೀಡಲು ಅದು ಕೆಂಡದ ಮೇಲೆ ಬೀಳುವ ಮೂಲಕ ಅದರಲ್ಲಿ ಸೂರ್ಯನು ತನ್ನ ದಿವ್ಯಾಂಶವನ್ನು ಅಲ್ಲಿ ಬೀರುವನು. ಅದರಲ್ಲಿ ಹರಿನಾರಾಯಣನು ಗೋರಕ್ಷನಾಥನೆಂಬ ಪ್ರಸಿದ್ಧ ಹೆಸರಿಂದ ಪ್ರಕಟಗೊಳ್ಳುವನು. ಪರಮ ಪವಿತ್ರಳಾದ ಪಾರ್ವತಿಯನ್ನು ವರಿಸಲು ಸುರವರೆಲ್ಲರೂ ದಕ್ಷ ಪ್ರಜಾಪತಿಯ ಆಸ್ಥಾನವನ್ನು ಸೇರಿದ್ದರು. ಆ ಮಹಾ ಸಮಾರಂಭಕ್ಕೆ ಚತುರ್ಮುಖ ಬ್ರಹ್ಮದೇವನು ಆಗಮಿಸಿದ್ದನು. ಆಗ ಪಾರ್ವತಿಯ ಅಲೌಕಿಕ ಸೌಂದರ್ಯವನ್ನು ನೋಡಿ ಇಂದ್ರಾದಿ ದ್ವಾರ ವೀರ್ಯ ಸ್ಖಲನವಾಯಿತು. ಸಭೆಯಲ್ಲಿ ಕುಳಿತ ಆತನು ಅದರಿಂದ ಲಜ್ಜಿತನಾಗಿ ತನ್ನ ಕಾಲಿನಿಂದ ಅದನ್ನು ತಿಕ್ಕಿದನು. ಆಗ ಅದು 60,000 ಅಂಶಗಳಾದವು. ಆ 60,000 ಅಂಶಗಳಿಗೆ ಜೀವಚೈತನ್ಯ ಉಂಟಾಯಿತು. ಅದರಿಂದ 60,000 ವಾಲಕಿಲ್ಯ ಋಷಿಗಳಾದರು. ಮತ್ತೊಂದು ಭಾಗವು ಹಾಗೆ ಉಳಿಯಿತು. ಲಜ್ಜಗೊಂಡ ಬ್ರಹ್ಮನು ಅದನ್ನು ಕಸದೊಂದಿಗೆ ಭಾಗೀರಥಿಯ ಜಲದಲ್ಲಿ ಚೆಲ್ಲಿದನು. ಅದರೊಳಗಿನ ಒಂದು ಅಂಶವು ದರ್ಭೆಯ ಬೆಟ್ಟದಲ್ಲಿ ಸಿಕ್ಕಿಕೊಂಡಿತು. ಅದು ಇಲ್ಲಿವರೆಗೂ ಅಲ್ಲಿಯೇ ಇರುವುದು. ಆ ರೇತೋಭಾಗದ ಬಳ್ಳಿಯಲ್ಲಿ ಪಿಪ್ಪಲಾಯನ ನಾರಾಯಣನು ಚರಪಟಿನಾಥನೆಂದು ಖ್ಯಾತನಾಗುವನು. ಕೈಲಿಕ ಋಷಿಯು ತನ್ನಲ್ಲಿರುವ ಭರ್ತರಿ ಎಂಬ ಹೆಸರಿನ ಭಿಕ್ಷಾಪಾತ್ರೆಯನ್ನು ಅಂಗಳದಲ್ಲಿ ಇರಿಸಿದ್ದನು. ಆ ಪಾತ್ರೆಯಲ್ಲಿ ಆಕಸ್ಮಿಕವಾಗಿ ಸೂರ್ಯ ವೀರಾಂಶವು ಬಿದ್ದಿತು. ಋಷಿಯು ಆ ಪಾತ್ರೆಯನ್ನು ಭದ್ರವಾಗಿರಿಸಿದ್ದನು. ಆ ಪಾತ್ರೆಯಲ್ಲಿ ದ್ರುಮಿಲ ನಾರಾಯಣನು ಸಂಚರಿಸುತ್ತಿರುವುದರಿಂದ ಭರ್ತೃಹರಿ ಎಂದು ಪ್ರಕಟನಾಗುವನು. ಅದೇ ಬ್ರಹ್ಮ ವೀರ್ಯಾಂಶವು ಹಿಮಗಿರಿಯ ಅರಣ್ಯದಲ್ಲಿ ಸರಸ್ವತಿಯ ದೆಸೆಯಿಂದ ಪತನವಾಯಿತು. ಅದರ ಕೆಲವು ಅಂಶವು ನೆಲದ ಮೇಲೆ ಬಿದ್ದಿತು. ನೆಲದ ಮೇಲೆ ಬಿದ್ದಿರುವ ಆ ವೀರ್ಯಾಂಶದ ಮೇಲೆ ಹುಲಿಯೆಂದು ನಡೆದು ಹೋದುದರಿಂದ ಆ ಅಂಶದ ಕೆಲವು ಭಾಗವು ಹುಲಿಯ ಕಾಲಿನಲ್ಲಿ ಸೇರಿಕೊಂಡಿತು. ಇನ್ನು ಕೆಲವು ಅಂಶಗಳು ಆನೆಯ ಕಿವಿಯೊಂದರಲ್ಲಿ ಪ್ರವೇಶಿಸಿತು. ಆ ಆನೆಯ ಕಿವಿಯಲ್ಲಿ ಪ್ರಬುದ್ಧ ನಾರಾಯಣನು ಕಾನೀಫನೆಂಬ ಹೆಸರಿಂದ ಪ್ರಕಟನಾಗುವನು. ಗೋರಖನಾಥನು ಮಣ್ಣಿನ ಮುದ್ದೆಯಿಂದ ಬೊಂಬೆಯನ್ನು ರಚಿಸುವನು. ಅದರಲ್ಲಿ ಕರಭಾಜನನು ಸಂಚರಿಸಿ ಅದೇ ಹೆಸರಿನಿಂದ ಪ್ರಕಟನಾಗುವನು. ಹೀಗೆ ಪರಮಾತ್ಮನಾದ ಶ್ರೀಮನ್ನಾರಾಯಣನು ಯಾರು ಎಲ್ಲೆಲ್ಲಿ ಪ್ರಕಟರಾಗಬೇಕೆಂಬುದನ್ನು ತಿಳಿಸಿ ತನ್ನ ಸಂಕಲ್ಪವನ್ನು ವಿಸ್ತರಿಸಿದನು. ಅವರೆಲ್ಲರೂ ಶ್ರೀ ಲಕ್ಷ್ಮೀರಮಣನಿಗೆ ಭಕ್ತಿಯಿಂದ ವಂದಿಸಿ ಮಂದಾರಚಲಕ್ಕೆ ತೆರಳಿದರು. ಅಲ್ಲಿಯೇ ಶಿಖರದ ಮೇಲಿರುವ ಶುಕ್ರಾಚಾರ್ಯರ ಸಮಾಧಿ ಬಳಿಗೆ ಹೋಗಿ ಅವರೆಲ್ಲರೂ ಸಮಾಧಿಸ್ಥರಾದರು. ಮೇರು ಪ್ರದೇಶದಲ್ಲಿ ಆ ನವನಾರಾಯಣರ ಸಮಾಧಿಗಳಿವೆ ಹಾಗೂ 10ನೇ ಸಮಾಧಿಯು ಶುಕ್ರ ಋಷೀಶ್ವರನೆಂದು ಪ್ರತೀತಿ ಇದೆ. ಮುಂದೆ ಸ್ಥೂಲ ಶರೀರಗಳಾಗಿ ಅಲ್ಲಿಂದ ಹೊರಟರು. ಕುಶವೀರ್ಯದಿಂದ ಬದ್ರಿಕಾಶ್ರಮದಲ್ಲಿ ಸೋಮನೆಂಬ ಹೆಸರಿನ ಬ್ರಾಹ್ಮಣನಾಗಿ ರಂಭೆಯ ಮೂಲಕವಾಗಿ ಆತನ ಪತನವೂ ಆಯಿತು. ಅಲ್ಲಿಯೇ ಕಬೀರನು ಅವತರಿಸಿದನು. ಇನ್ನು ನವನಾರಾಯಣರ ಅವತಾರದ ಸಂಗತಿಯನ್ನು ತಿಳಿಯೋಣ. ಒಂದಾನೊಂದು ದಿನ ಕೈಲಾಸ ಶಿಖರದಲ್ಲಿ ಶ್ರೀ ಶಂಕರ ಪಾರ್ವತಿಯರು ಆಸೀನರಾದ ಸಮಯ ಶಿರ ಪ್ರದೇಶದಲ್ಲಿ ಮನೋಹರವಾದ ಜಟೆ, ಕೊರಳಿನಲ್ಲಿ ಪಾವನವಾದ ರುದ್ರಾಕ್ಷಿ ಮಾಲೆ, ಅವಯವಗಳಲ್ಲಿ ಬೆಳೆದುಕೊಂಡಿರುವ ಪರಿಶುಭ್ರವಾದ ಭಸ್ಮರೇಖೆ, ಕಟಿಪ್ರದೇಶದಲ್ಲಿ ಬಿಗಿದು ಕಟ್ಟಿರುವ ಶಾರ್ದುಲ ಚರ್ಮ ಇವುಗಳಿಂದ ಒಡಗೂಡಿದ ಪಿನಾಕೀಧರನಾದ ಪರಮೇಶ್ವರನು ಪಾರ್ವತಿಯೊಂದಿಗೆ ಮಹಾನಂದ ಪೂರ್ಣನಾಗಿದ್ದನು. ಸೂರ್ಯ ಸದೃಶವಾದ ಮಹಾಕಾಂತಿಯಿಂದ ಕಂಗೊಳಿಸುತ್ತಿರುವ ಪರಮ ಮಂಗಲ ಮೂರ್ತಿಯಾದ ಮಹಾದೇವನು ಅತ್ಯಂತ ಆನಂದಭರಿತನಾಗಿದ್ದನು. ಇಂತು ಆನಂದಭರಿತನಾಗಿದ್ದ ತನ್ನ ಪತಿಯಾದ ಪರಮೇಶ್ವರನ ಪರಮ ಸ್ವರೂಪವನ್ನು ನಿತ್ಯವೂ ಆರಾಧಿಸುತ್ತಾ ಸೇವೆಗೈಯುತ್ತಿರುವ ಪಾರ್ವತೀ ದೇವಿಯು ತನ್ನ ಪತಿಯಾದ ಶಂಕರನನ್ನು ಪ್ರೇಮಳ ದೃಷ್ಟಿಯಿಂದ ಈಕ್ಷಿಸುತ್ತಿದ್ದಳು. ಹಿಮನಗನಂದಿನಿಯೂ ಭವಭಂಜಿನಿಯೂ ಆದ ಗಿರಿಜೆ ಪತಿಯ ಪ್ರಸನ್ನವದನವನ್ನು ಕಂಡು ಆನಂದವಾಯಿತು. ಮಹಾದೇವನ ವಾಮಪಾರ್ಶ್ವ ದೇಹಸ್ಥಿತಿಯು ಶಂಕರನ ದೇಹಾರ್ಧ ಸ್ವರೂಪಿಣಿಯೂ ಆದ ಪಾರ್ವತಿಯು ಪ್ರಸನ್ನತೆಯಿಂದ ಕೂಡಿರುವ ತನ್ನ ಪತಿಯಾದ ಪರಮೇಶ್ವರನ ಕುರಿತು, ಸ್ವಾಮಿ, ತಾವು ಸದಾಕಾಲವೂ ಮಂತ್ರವೊಂದನ್ನು ಜಪಿಸುತ್ತಿರುವಿರಿ. ಇಂದು ನನಗೇಕೋ ತಮ್ಮಿಂದ ಮಂತ್ರೋಪದೇಶ ಹೊಂದುವ ಇಚ್ಛೆಯುಂಟಾಗುತ್ತಿದೆ. ಅನವರತ ತಮ್ಮ ಸೇವೆಯಲ್ಲೇ ನಿರತಳಾಗಿರುವ ನನಗೆ ತಾವು ಅಹರ್ನಿಶ ಜಪಿಸುತ್ತಿರುವ ಮಂತ್ರ ಯಾವುದೆಂಬುದನ್ನು ತಿಳಿಯದಾಗಿರುವುದು. ಇಂದು ತಮ್ಮ ಹೃದಯಾಂತರ್ಗತವಾಗಿರುವ ಆ ಮಹಾಮಂತ್ರವನ್ನು ಭಕ್ತಿಯಿಂದ ಪಡೆದು ಕೃತಾರ್ಥಳಾಗಬೇಕೆಂಬ ಸದ್ವಿಚ್ಛೆಯು ನನ್ನಲ್ಲಿ ಉಂಟಾಗಹತ್ತಿದೆ. ತಮ್ಮ ಪ್ರಿಯ ಪತ್ನಿಯಲ್ಲವೇ ನಾನು? ಇಲ್ಲವೆಂದು ಮಾತ್ರ ಹೇಳಿದಿರಿ ಎಂದು ಭಾವಯುಕ್ತಳಾಗಿ ಪ್ರಾರ್ಥಿಸಿದಳು. ಸತಿಯಾದ ಪಾರ್ವತಿಯಲ್ಲಿ ಉದಿಸಿದ ಈ ಉತ್ಸುಕತೆಯನ್ನು ತಿಳಿದವನಾದ ಅಂಧಕಾಸುರ ವೈರಿಯಾದ ಶ್ರೀ ಶಿವನು, ದೇವಿ,
ನಾನು ನಿನಗೆ ಮಂತ್ರ ಶ್ರೀ ಶಿವನು, ದೇವಿ, ನಾನು ನಿನಗೆ ಮಂತ್ರ ದೀಕ್ಷೆಯನ್ನು ಅನುಗ್ರಹವನ್ನು ಅವಶ್ಯ ಮಾಡುವೆನು. ಅದಕ್ಕಾಗಿ ನಮಗೆ ನಿರ್ಜನ ಪ್ರದೇಶವೊಂದು ಅವಶ್ಯವಾಗಿದೆ. ನಾವೀಗ ಏಕಾಂತ ಪ್ರದೇಶವನ್ನು ಶೋಧಿಸಿ ಅಲ್ಲಿಗೆ ತೆರಳಬೇಕು. ಅಂತಹ ಉತ್ತಮೋತ್ತಮವಾದ ಏಕಾಂತ ಸ್ಥಳವು ಸಿಗುವ ತನಕ ನಾವು ಸಂಚರಿಸುತ್ತಾ ಇರೋಣ. ಅನುಕೂಲಕರವಾದ ಏಕಾಂತ ಸ್ಥಾನವು ದೊರೆತ ತಕ್ಷಣವೇ ನಿನಗೆ ಮಂತ್ರೋಪದೇಶವನ್ನು ಮಾಡುವೆನು ಎಂದು ನುಡಿದನು. ಅದರಂತೆ ಶ್ರೀ ಪಾರ್ವತಿಯರು ಬಿಸಿಲು ಚಳಿಗಾಳಿಗಳೆನ್ನದೇ ಸಂಚರಿಸತೊಡಗಿದರು. ಸಂಚರಿಸುತ್ತಾ ಕೊನೆಗೆ ಯಮುನಾ ನದಿಯ ತೀರಕ್ಕೆ ಬಂದರು. ನದಿಯ ತೀರಕ್ಕೆ ಬಂದು ನಿಂತು ಸುತ್ತಲೂ ನೋಡುತ್ತಾ ಅನುಕೂಲವಾದ ಸ್ಥಳವನ್ನು ನಿರೀಕ್ಷಿಸಿದರು. ದಂಡೆಯ ಮೇಲೆಯೇ ಕಾಣುವ ಒಂದು ನಿರ್ಜನ ಸ್ಥಳವನ್ನು ಏಕಮತದಿಂದ ಆಯ್ದುಕೊಂಡರು. ಪರಮ ಸಂತೋಷಿತರಾದ ಶಿವಪಾರ್ವತಿಯರು ಅಲ್ಲಿಯೇ ಮಂಡಿಸಿದರು. ಶಿವಪಾರ್ವತಿಯರ ಆಗಮನದಿಂದ ಆ ಯಮುನೆಯು ಮತ್ತಷ್ಟು ನಿರ್ಮಲೆಯಾಗಿ ಸಂಚರಿಸತೊಡಗಿತು. ಯಮುನಾ ನದಿಯ ಜುಳುಜುಳು ಧ್ವನಿಯೊಂದಿಗೊಡಗೂಡಿ ಪ್ರವಹಿಸುತ್ತಲೂ, ಸುಳಿಗಳೊಂದಿಗೊಡಗೂಡಿ ಸುಳಿದು ಶೋಭಿಸುತ್ತಲೂ, ಅಲೆಗಳಿಗೆ ಬಡಿದು ಮೇಲಕ್ಕೆ ಚಿಮ್ಮುತ್ತಿರುವ ನೀರಿನ ತುಂತುರುಗಳ ಕಾಂತಿಯೊಂದಿಗೆ ವಿರಾಜಿಸುತ್ತಲೂ, ತಿಳಿ ನೀರಿನ ಮೇಲೆ ಬಿದ್ದ ರಶ್ಮಿಗಳಿಂದ ಹೊಳೆಯುತ್ತಲೂ, ಮಡುವಿನಲ್ಲಿ ಥಳಥಳಿಸುತ್ತಿರುವ ಮರಳು ರಾಶಿಗಳಿಂದ ಶೋಭಿಸುತ್ತಲೂ, ಪ್ರಶಾಂತ ವೈಭವದಿಂದ ಪ್ರವಹಿಸುತ್ತಿದ್ದಳು. ಯಮುನೆಯ ಆಶ್ರಯದಿಂದ ಬೆಳೆದು ಶೋಭಿಸುವ ಫಲಭರಿತ ವೃಕ್ಷ ಸಮೂಹಗಳಿಂದಲೂ, ಅರಳಿದ ಕಮಲ ಪುಷ್ಪಗಳ ಧೂಳಿಯನ್ನು ಆರಿಸಿಕೊಂಡು ಬರುವಂತಹ ಭ್ರಮರಗಳ ಇಂಪಾದ ಸ್ವಸ್ವರದಿಂದಲೂ, ಅಲ್ಲಲ್ಲಿ ಶೋಭಿಸುತ್ತಿರುವ ತಿಳಿನೀರು ಕೊಳಗಳಿಂದಲೂ ಆ ಪ್ರದೇಶವು ಅತ್ಯಂತ ರಮಣೀಯವಾಗಿ ಕಾಣುತ್ತಲಿತ್ತು. ಭೂದೇವಿಗೆ ಉಡಿಸಿದ ನೀಲ ಪೀತಾಂಬರದಂತೆ ಕಂಗೊಳಿಸುತ್ತಿರುವ ಯಮುನೆಯ ಶಿವಪಾರ್ವತಿಯರ ಆಗಮನದಿಂದ ಧನ್ಯರಾದಳು. ಅದರಂತೆ ಯಮುನೆಯ ತೀರವೂ ಸಹ ಶಿವಪಾದ ಸ್ಪರ್ಶನದಿಂದ ಪಾವನವಾಯಿತು. ಶಿವನು ನಿಂತ ಭೂಮಿಯು ಪರಮ ಪವಿತ್ರವೆನಿಸಿತು. ಅಂತಹ ಪವಿತ್ರಮಯ ವಾತಾವರಣದಿಂದ ಸಂತುಷ್ಟರಾದ ಶ್ರೀ ಶಿವನು ಪಾರ್ವತೀ ದೇವಿಗೆ ಮಂತ್ರೋಪದೇಶ ನೀಡಲು ಸಿದ್ಧನಾದನು. ಮಂತ್ರೋಪದೇಶವು ಸಾಂಗವಾಗಿ ಆರಂಭಗೊಂಡಿತು. ಲಯಕರ್ತನೂ ಸರ್ವಸಾಕ್ಷಿ ಸ್ವರೂಪನೂ ಪಿನಾಕೀಧರನೂ ನಂದಿವಾಹನನೂ ಆದ ಶಿವನು ತನ್ನ ಮಧುರ ವಾಣಿಯಿಂದ ಸತಿಯಾದ ಗಿರಿಜಿಗೆ ಮಂತ್ರೋಪದೇಶಕ್ಕೆ ಆರಂಭಿಸಿದನು. ಆ ಸಮಯದಲ್ಲಿ ಶಿವನು ಪೂರ್ಣ ಸದ್ಗುರು ಸ್ವರೂಪನಾಗಿ ಕಂಗೊಳಿಸುತ್ತಿದ್ದನು. ಸತಿಯಾದ ಪಾರ್ವತಿಗೆ ತಾನು ಶಂಕರನ ಪತ್ನಿ ಎಂಬ ಭಾವವು ಮರೆತು ಸದ್ಗುರು ಭಗವಂತನ ಶಿಷ್ಯಳೇ ತಾನೆಂಬ ಪೂರ್ಣ ಭಾವನೆಗೆ ಆಕೆಯು ಒಳಗಾದಳು. ನಿಶ್ಚಲತೆಯಿಂದ ನೆಲೆಗೊಂಡ ಚಿತ್ವೃತ್ತಿಯುಳ್ಳವಳಾಗಿಯೂ ಗುರುಭಕ್ತಿ ಎಂಬ ಪರಮ ಸೌಭಾಗ್ಯವನ್ನು ಹೊಂದಿದವಳಾಗಿಯೂ ಪಾರ್ವತೀ ದೇವಿಯು ಗುರುಸ್ವರೂಪನಾಗಿ ಕಂಗೊಳಿಸುತ್ತಿರುವ ಕೈಲಾಸನಿಂದ ಮಂತ್ರೋಪದೇಶದ ಶ್ರವಣಕ್ಕಾಗಿ ಕಾತರಗೊಂಡಿದ್ದಳು. ಮಳೆಹನಿಗಾಗಿ ಚಕೋರವು ಹೇಗೆ ಮೋಡದತ್ತ ಮೊರೆಯನ್ನೆತ್ತಿ ನಿರೀಕ್ಷಿಸುತ್ತಿರುವುದೋ ಹಾಗೆಯೇ ಶಿಷ್ಯ ಸ್ವರೂಪಳಾಗಿ ಶಿವಮುಖದಿಂದ ಬರುವ ಮಹಾಮಂತ್ರವಾಣಿಗಾಗಿ ಗಿರಿಜೆಯು ಕರಜೋಡಿಸಿ ಕುಳಿತಿದ್ದಳು. ಆಕೆಯ ಅಂತರ್ಯದಲ್ಲಿ ಗುರುಭಕ್ತಿ ಎಂಬ ಪೂರ್ಣಾ ನದಿ ಉಕ್ಕಿ ಬರುತ್ತಲಿತ್ತು. ಗುರುಸ್ವರೂಪನಾಗಿ ವಿರಾಜಿಸುತ್ತಿರುವ ಪರಮೇಶ್ವರನ ಪದಾಂಬಜದಲ್ಲಿ ಪರಮ ಪ್ರೇಮರೂಪವಾದ ಭಕ್ತಿಯುಳ್ಳವಳಾಗಿ ಕರಮುಗಿದು ಕಿವಿಯರಳಿಸಿ ಕುಳಿತಿರುವ ಹಿಮವಂತನ ಕುವರಿಯಾದ ಪಾರ್ವತಿಯು ತದೇಕ ಚಿತ್ತದಿಂದ ಶಿವನನ್ನೇ ನೋಡುತ್ತಲಿದ್ದಳು. ಶಿವಃ ಏವ ಗುರುಃ ಸಾಕ್ಷಾತ್ ಎಂಬ ಉಕ್ತಿಯಂತೆ ಶಿವನೇ ಸಾಕ್ಷಾತ್ ಸದ್ಗುರುವು. ಪೂರ್ಣ ಪರಬ್ರಹ್ಮಮಯನಾದ ಶ್ರೀ ಶಂಕರನು ಶ್ರೀ ಗುರುವಾಗಿ ಪರಮ ತೇಜಸ್ಸಿನಿಂದ ಬೋಧಾನಂದದಲ್ಲಿ ಮಗ್ನನಾಗಿ ಲೋಕಮಾತೆಗೆ ತನ್ನ ಅಂತರ್ಗತವಾದ ಮಂತ್ರೋಪದೇಶದ ಅನುಗ್ರಹವನ್ನು ಮಾಡತೊಡಗಿದನು. ಅಲ್ಲಿಯ ಗಿಡಮರ ಬಳ್ಳಿಗಳಿಗೂ ಹರಿಯುತ್ತಿರುವ ಜರಿತೊರೆಗಳಿಗೂ ಶ್ರೀ ಶಂಕರನ ಏಕಾಂತ ಸ್ಥಳಕ್ಕೆ ಯಾವ ರೀತಿಯಿಂದಲೂ ಭಂಗ ತರದೆ ಪ್ರಶಾಂತವಾಗಿದ್ದವು. ಗಗನದಲ್ಲಿ ಸಂಚರಿಸುವ ಮೋಡಗಳು ಮರೆಯಾಗಿ ಪರಿಶುಭ್ರವಾದ ನೀಲ ಗಗನವು ಶೋಭಿಸತೊಡಗಿತು. ಶಿವಮುಖದ ಶುಭವಾದ ವಾಕ್ಯ ರಸಾಯನವು ಜಗನ್ಮಾತೆಯ ಪರಮ ಪವಿತ್ರವಾದ ಕರ್ಣಗಳಲ್ಲಿ ಪ್ರವೇಶಿಸತೊಡಗಿತು. ಯಮುನೆಯ ತೀರದಲ್ಲಿ ಸುಖಾಸೀನನಾಗಿರುವ ಶ್ರೀ ಪಾರ್ವತೀ ವಲ್ಲಭ ತೇಜೋವಂತನಾದ ಮುಖವು ದ್ವಾದಶಾದಿತ್ಯನೋಪಾದಿಯಲ್ಲಿ ರಾರಾಜಿಸುತ್ತಲಿತ್ತು. ಗಂಗಾಧರನ ಗಾಂಭೀರ್ಯವದನದಲ್ಲಿ ಸುದೀರ್ಘವಾದ ಮಂತ್ರನಾದವು ಹೊರಹೊಮ್ಮತೊಡಗಿತು. ಇಂತಹ ಈ ಪರ್ವ ಸಮಯದಲ್ಲಿ ಒಂದು ವಿಚಿತ್ರವು ಸಂಭವಿಸಿತು. ಎಲ್ಲವೂ ಪರಮಾತ್ಮ ಲೀಲೆ. ಯಮುನೆಯ ಜಲದಲ್ಲಿ ಮೀನೊಂದರ ಉದರದಲ್ಲಿ ಇರುವ ಕವಿನಾರಾಯಣನನ್ನು ಶಿವನು ಉಪದೇಶ ಕಾಲದಲ್ಲಿ ಲಕ್ಷಿಸಲಿಲ್ಲ. ಸತಿಯಾದ ಪಾರ್ವತಿಗೆ ಮಂತ್ರ ಸಂಜೀವಿನಿಯನ್ನು ಉಪದೇಶಿಸುತ್ತಿರಲು ಆ ಉಪದೇಶಿತ ಮಂತ್ರ ಶಬ್ದವನ್ನು ಮೀನಿನ ಗರ್ಭದಲ್ಲಿದ್ದ ಮಚ್ಚೇಂದ್ರನು ಶ್ರವಣಿಸಿದನು. ಕೇವಲ ಶ್ರವಣ ಮಾಡಿ ಬಿಡಲಿಲ್ಲ, ಅದನ್ನು ಚೆನ್ನಾಗಿ ಮನನ ಮಾಡಿಕೊಂಡನು. ಪರಶಿವನ ಪರಿಶುದ್ಧ ವಾಣಿಯು ಆತನಿಗೆ ಸ್ಪಷ್ಟವಾಗಿ ಶ್ರವಣವಾಯಿತು. ಅದರಿಂದ ಜೀವಭಾವವು ಇಲ್ಲವಾಯಿತು. ಮತ್ಸ್ಯದ ಗರ್ಭದಲ್ಲಿರುವ ಮತ್ಸ್ಯೇಂದ್ರನಿಗೆ ಮಹಾಜ್ಞಾನವು ಉಂಟಾಯಿತು.
ದ್ವೈತ ಭಾವವು ಅಡಗಿ ಪರಮ ಅದ್ವೈತ ಜ್ಞಾನವು ಆತನಿಗೆ ಪ್ರಾಪ್ತಿಯಾಯಿತು. ಮಂತ್ರೋಪದೇಶವು ಮುಗಿಯುತ್ತಿರುವಂತೆ ಸದಾಶಿವನು ಪಾರ್ವತಿಯನ್ನು ಕುರಿತು, ಸೌಭಾಗ್ಯಶಾಲಿನಿಯೇ, ಈ ಉಪದೇಶದಿಂದ ನೀನು ಏನನ್ನು ತಿಳಿದುಕೊಂಡೆ? ಅದರ ಸಾರವನ್ನು ಹೇಳು ಎಂದು ಕೇಳಿದನು. ಕೂಡಲೇ ಉತ್ತರ ರೂಪವಾಗಿ ಮೀನಿನ ಗರ್ಭದಲ್ಲಿರುವ ಮಚ್ಚೇಂದ್ರನು ಹೇಳತೊಡಗಿದನು. ಅನಂತ ಮಹಿಮನಾದ ಮಹಾದೇವನೇ, ಸಕಲವು ಬ್ರಹ್ಮರೂಪವು, ಸಕಲ ಸೃಷ್ಟಿಯು ಸ್ವರೂಪವೃತ್ತಿಯಿಂದ ಸಾಕಾರಗೊಂಡಿರುವುದು. ಸರ್ವಂ ಕಲ್ವಿದಂ ಬ್ರಹ್ಮ, ಇಲ್ಲಿ ಎಲ್ಲವೂ ಬ್ರಹ್ಮಮಯವಾಗಿದೆ ಎಂದು ಉತ್ತರಿಸಿದನು. ಈ ಧ್ವನಿಯನ್ನು ಕೇಳಿದ ಶಂಕರನು ಆಶ್ಚರ್ಯಗೊಂಡವನಾಗಿ ಸುತ್ತಲೂ ತಿರುಗಿ ನೋಡಿದನು. ಯಾರೂ ಕಾಣಿಸಲಿಲ್ಲ. ನಿರ್ಮಾನುಷವಾದ ಏಕಾಂತ ಸ್ಥಳದಲ್ಲಿ ಯಾರು ಬಂದಿರಬಹುದು? ಇದು ತನ್ನ ಪ್ರಿಯಸತಿಯಾದ ಪಾರ್ವತಿಯ ಧ್ವನಿಯಂತೂ ಅಲ್ಲವೇ ಅಲ್ಲ ಎಂದು ನಿರ್ಧರಿಸಿ ಪುನಃ ಸುತ್ತಲೂ ದೃಷ್ಟಿ ಹರಿಸಿದನು. ಆಗ ಯಮುನೆಯಲ್ಲಿರುವ ಮೀನೊಂದರ ಗರ್ಭದಲ್ಲಿ ಕವಿನಾರಾಯಣನ ಸಂಚರಿಸುತ್ತಿರುವ ವೃತ್ತವು ತಿಳಿಯಿತು. ಮಚ್ಚೇಂದ್ರನನ್ನು ಕುರಿತು ಶ್ರೀಶಿವನು, ಕವಿನಾರಾಯಣನೇ, ನನ್ನ ಉಪದೇಶ ಮಾತ್ರದಿಂದ ನಿನಗೆ ಜ್ಞಾನಲಾಭವಾಯಿತು. ಆದರೆ ಇದು ಅಪೂರ್ಣವಾಯಿತು. ಅಪೂರ್ಣತೆಯಿಂದ ಪೂರ್ಣ ಅನುಭವವು ಬರಲಾರದು. ಅರ್ಧ ಜ್ಞಾನವು ಅಹಂಕಾರಕ್ಕೂ ಅಭಿಮಾನಕ್ಕೂ ಕಾರಣವಾಗದು. ಪೂರ್ಣದಿಂದ ಪೂರ್ಣ ತೆಗೆದರೂ ಪೂರ್ಣವಾಗಿಯೇ ಇರುವ ಪೂರ್ಣ ಜ್ಞಾನ ಬೋಧನೆಯು ನಿನಗೆ ಪ್ರಾಪ್ತವಾಗಬೇಕಾಗಿದೆ. ಅಂತಹ ತತ್ವಜ್ಞಾನವನ್ನು ನಾನು ನಿನಗೆ ಶ್ರೀ ದತ್ತಾತ್ರೇಯ ಸದ್ಗುರುವಿನಿಂದ ಮಾಡಿಸುವೆನು. ಅತ್ರಿಸುತನಾದ ಶ್ರೀ ದತ್ತಾತ್ರೇಯನು ಅದ್ವೈತ ಸ್ವರೂಪನೂ ತ್ರಿಗುಣಾತೀತನೂ ವಿಮಲಾಗ್ನ ಬೋಧಕನೂ ತ್ರೈಮೂರ್ತಿ ಸ್ವರೂಪನೂ ಆಗಿರುವನು. ಆತನಿಂದಲೇ ಅಜ್ಞಾನ ಗ್ರಂಥಿಯು ಛೇದನವಾಗುವುದು. ಸದ್ಗುರು ಪರಂಪರೆಗೆ ಆದಿಮೂಲನಾಗಿರುವ ಶ್ರೀ ಗುರುದೇವ ದತ್ತನೇ ನಿನಗೆ ನಿಶ್ಚಿತ ಜ್ಞಾನವನ್ನು ಅನುಗ್ರಹಿಸುವನು. ಅದಕ್ಕಾಗಿ ಮುಂದೆ ನಿನ್ನ ಜನ್ಮವಾದ ಕೂಡಲೇ ನೀನು ಬದರಿಕಾಶ್ರಮಕ್ಕೆ ಬರಬೇಕು. ಅಲ್ಲಿ ನಾನು ದರ್ಶನವನ್ನು ನೀಡುವೆನು. ನಿನಗೆ ಶುಭವಾಗಲಿ ಎಂದು ನುಡಿದು ಗಂಗಾಧರನು ಪಾರ್ವತೀದೇವಿಯೊಂದಿಗೆ ಕೈಲಾಸಕ್ಕೆ ತೆರಳಿದನು. ಮಹಾದೇವನಿಂದ ಮಹಾಮಂತ್ರೋಪದೇಶವನ್ನು ಮನನ ಮಾಡಿಕೊಂಡ ಮಚ್ಚೇಂದ್ರನು ಮೀನಿನ ಗರ್ಭದಲ್ಲಿದ್ದುಕೊಂಡೇ ಆ ಮಂತ್ರವನ್ನು ಪುನಃ ಜಪಿಸತೊಡಗಿದನು. ಯೋಗ್ಯ ಸಮಯವು ಬರಲು ಆ ಮೀನು ತನ್ನ ಹೊಟ್ಟೆಯಲ್ಲಿರುವ ತತ್ತಿಗಳನ್ನು ಆ ಯಮುನೆಯ ತೀರದಲ್ಲಿ ಚೆಲ್ಲಿ ಜಲದಲ್ಲಿ ಪ್ರವೇಶ ಮಾಡಿತು. ಕೆಲವು ದಿನಗಳ ತರುವಾಯ ಒಂದು ದಿನ ಬಕಪಕ್ಷಿಗಳು ಮೀನುಗಳನ್ನು ಭಕ್ಷಿಸಲು ಯಮುನೆಯ ತೀರಕ್ಕೆ ಬಂದಿಳಿದವು. ನದಿಯ ತೀರದಲ್ಲಿ ಭೂಮಿಯ ಮೇಲೆ ಅತ್ತಿತ್ತ ಬಿದ್ದಿರುವ ಮತ್ಸ್ಯದ ತತ್ತಿಗಳನ್ನು ತಮ್ಮ ಚುಂಚುಗಳಿಂದ ಕುಕ್ಕಿಬಿಟ್ಟವು. ಅದರಿಂದ ಮೀನಿನ ತತ್ತಿಗಳು ಒಡೆದು ಚೂರಾದವು. ಒಳಗಿರುವ ಮರಿಗಳು ಬಹಳ ತಳಮಳಸ ಹತ್ತಿದವು. ಆ ತತ್ತಿಗಳಲ್ಲಿ ಬಹುದೊಡ್ಡ ಗಾತ್ರದಲ್ಲಿರುವ ಒಂದು ತತ್ತಿಯ ಸ್ಥಿತಿಯೂ ಸಹ ಹಾಗೆ ಆಯಿತು. ಎಲ್ಲ ತತ್ತಿಗಳಿಂದ ಮೀನಿನ ಮರಿಗಳು ಹೊರಬಂದರೂ ಆ ದೊಡ್ಡ ತತ್ತಿಯಿಂದ ಮಾತ್ರ ಮರಿಯು ಹೊರಬರಲಿಲ್ಲ. ಅದಕ್ಕೆ ಬದಲಾಗಿ ದೊಡ್ಡ ಗಾತ್ರದ ತತ್ತಿಯೊಳಗಿನಿಂದ ಸುಂದರ ಬಾಲಕನು ತೋರಿಕೊಂಡನು. ತತ್ತಿಗಳನ್ನು ಒಡೆದು ಮೀನುಗಳ ಮರಿಗಳನ್ನು ಭಕ್ಷಿಸಲು ಬಂದ ಆ ಬಕಪಕ್ಷಿಗಳು ಈತನನ್ನು ಕಂಡು ಭಯದಿಂದ ಹಾರಿಹೋದವು. ಪ್ರಕಟನಾದ ಸುಂದರ ಚೆಲುವ ಬಾಲಕನು ಅಲ್ಲಿಯೇ ಕೈಕಾಲುಗಳನ್ನು ಆಡಿಸತೊಡಗಿದನು. ಅಷ್ಟರಲ್ಲಿ ಅಲ್ಲಿಗೆ ಕಾಮಿಕ ಎಂಬ ಹೆಸರಿನ ಮೀನುಗಾರನು ಬಂದನು. ಮೀನುಗಳನ್ನು ಹಿಡಿಯಲು ಬಂದವನಾಗಿದ್ದರೂ ಆತನ ದೃಷ್ಟಿಯು ನೇರವಾಗಿ ಈ ಬಾಲಕನ ಕಡೆ ತೇಜಸ್ಸಿನಿಂದ ದೇದೀಪ್ಯಮಾನವಾಗಿ ಕಾಣುತ್ತಿರುವ ಕಮನೀಯ ಗಾತ್ರನಾದ ಕೋಮಲ ಬಾಲಕನ ರೂಪವನ್ನು ಕಾಮಿಕನೆಂಬ ಮೀನುಗಾರನು ಕಂಡನು. ಪುನಃ ಆ ಬಾಲಕನನ್ನೇ ನೋಡಿದನು. ಆತನ ಮನದಲ್ಲಿ ದಯೆಯುಂಟಾಯಿತು. ಈ ಸುಂದರ ಬಾಲಕನು ಯಾರ ಪುತ್ರನು ಎಂಬ ವಿಚಾರವನ್ನು ಮಾಡದೆ ತಾನು ಹಿಡಿದುಕೊಂಡ ಗಾಳ, ಬಟ್ಟೆ ಮುಂತಾದ ವಸ್ತುಗಳನ್ನು ಅಲ್ಲಿಯೇ ಎಸೆದು ಬಾಲಕನನ್ನು ಸಮೀಪಿಸುತ್ತಿರುವಂತೆ ಗಗನಮಂಡಲದಿಂದ ಸುಮರಾಶಿಗಳು ಉದುರಿದವು. ಅಲ್ಲದೆ ಒಂದು ಅಶರೀರವಾಣಿಯೂ ಕೇಳಿಸಿತು. ಅದೇನೆಂದರೆ, ಎಲೈ ಕಾಮಿಕನೇ, ಈ ಬಾಲಕನು ಕವಿನಾರಾಯಣನೆಂಬ ಮುನಿಯಾಗಿರುವನು. ಈತನು ಮೀನಿನ ಒಡಲಿನಲ್ಲಿ ಜನಿಸಿರುವನು. ಈತನು ಸಾಮಾನ್ಯನೆಂದು ತಿಳಿಯಬೇಡ. ಈ ಬಾಲಕನನ್ನು ಮನೆಗೆ ಕೊಂಡೊಯ್ದು ಚೆನ್ನಾಗಿ ಸಂರಕ್ಷಿಸು. ಅಲ್ಲದೆ ಈತನಿಗೆ ಮಚ್ಚೇಂದ್ರನಾಥ ಎಂಬ ನಾಮಕರಣ ಮಾಡು. ಜೀವಿಗಳನ್ನು ಭವಸಾಗರದಿಂದ ದಾಟಿಸಿ ಬಂದ ಕಾರುಣಿಕನಿವನು. ಇದರಲ್ಲಿ ಸಂಶಯಗೊಳ್ಳದೆ ಪ್ರೀತಿಯಿಂದ ಲಾಲನೆ ಪಾಲನೆ ಮಾಡು ಎಂದು ಆಕಾಶವಾಣಿಯು ಕೇಳಿಸಿತು. ಇದನ್ನು ಕೇಳುತ್ತಲೇ ಕಾಮಿಕನು ತನ ಮಾಡಲಿಲ್ಲ. ಓಡುತ್ತಾ ಹೋಗಿ ಬಾಲಕನನ್ನು ತನ್ನೆರಡು ತೋಳುಗಳಿಂದ ಎತ್ತಿಕೊಂಡನು. ಬಾಲಕನನ್ನು ಎತ್ತಿಕೊಳ್ಳುತ್ತಿರುವ ಆ ಮೀನುಗಾರನಿಗೆ ಆನಂದಾಶ್ರುಗಳು ನಯನಗಳಿಂದ ಹರಿಯತೊಡಗಿದವು. ನಖಶಿಖಾಂತ ರೋಮಾಂಚನವಾಯಿತು. ಅಷ್ಟ ಸಾತ್ವಿಕ ಭಾವಗಳ ಸ್ಫುರಣವಾಯಿತು. ಆತನು ಎತ್ತಿ ಆಲಂಗಿಸಿಕೊಂಡಿರುವ ಆ ಶಿಶುವು ಕೇವಲ ಸಾಮಾನ್ಯ ಶಿಶುವಲ್ಲ, ಪರಬ್ರಹ್ಮ ಸ್ವರೂಪನಾದ ಸಾಕಾರ ಮೂರ್ತಿಯೇ ಆದಾಗಿತ್ತು. ಗುರುಸ್ವರೂಪದ ಸಗುಣ ರೂಪವೇ ಶಿಶುವಿನ ರೂಪದಲ್ಲಿ ಪ್ರಕಟಗೊಂಡಿತು. ಕಾಮಿಕನು ಕೆಳ ಜಾತಿಯವನಾಗಿದ್ದರೂ ಭಕ್ತಿಭಾವದ ದೃಷ್ಟಿಯಿಂದ ಅತ್ಯಂತ ಮೇಲ್ಜಾತಿಯವನೇ ಆಗಿದ್ದನೆನ್ನಬಹುದು.
ಆತನು ಗೃಹಸ್ಥನಾಗಿ ಬಹಳ ವರ್ಷಗಳಾಗಿದ್ದರೂ ಸಂತಾನವಿರಲಿಲ್ಲ. ಈ ಚಿಕ್ಕ ಮಗುವನ್ನು ಕಂಡು ಪರಮಾತ್ಮನೇ ನನಗಾಗಿ ಅನುಗ್ರಹಿಸುವೆಂದು ನಲಿದಾಡಿದನು. ಪರಮ ಸಂಭ್ರಮ ಚಿತ್ತನಾಗಿ ಅತ್ಯಂತ ಪ್ರೇಮಾತಿಶಯದಿಂದ ಮಗುವನ್ನು ಆಲಂಗಿಸಿಕೊಂಡ ಆತನು ಮಗುವನ್ನು ಮಮತೆಯಿಂದ ಮುದ್ದಾಡುತ್ತಾ ಮನೆಗೆ ಕೊಂಡೊಯ್ದನು. ಮಕ್ಕಳಲ್ಲಿದ್ದ ಆತನಿಗೆ ಪುತ್ರರತ್ನದ ಪ್ರಾಪ್ತಿಯಾಯಿತು. ಆತನ ಜೀವನೆಂಬ ಅಂಗಳದಲ್ಲಿ ದೇವಾದಿದೇವನ ಔದಾರ್ಯವೆಂಬ ಮಳೆ ಸುರಿದು ಮಕ್ಕಳಿಲ್ಲವೆಂಬ ಪರಿತಾಪವನ್ನು ದೂರ ಮಾಡಿತು. ತಿರುಕನಿಗೆ ರಾಜ್ಯ ದೊರಕಿದಂತಾಯಿತು. ಆಕಳಿಸಲೆಂದು ಬಾಯಿ ತೆರೆದಾಗ ಅಮೃತ ಬಿದ್ದಂತೆ ಮಕ್ಕಳಿಲ್ಲವೆಂದು ಪರಿತಪಿಸುತ್ತಿರುವ ಆತನಿಗೆ ಅಲೌಕಿಕವಾದ ಪುತ್ರರತ್ನವು ಪ್ರಾಪ್ತಿಯಾಯಿತು. ಚಂದ್ರೋದಯದಿಂದ ಕಮಲವು ಅರಳುವಂತೆ ಇಂತಹ ಅಸಾಮಾನ್ಯ ಪುತ್ರ ಪ್ರಾಪ್ತಿಯಿಂದ ಆತನ ಜೀವನವು ಅರಳುವಂತಾಯಿತು. ಭಗವಂತನೇ ತನಗೆ ಇದನ್ನು ಅನುಗ್ರಹಿಸಿದನೆಂದು ಪರಮಾತ್ಮನನ್ನು ಸ್ಮರಿಸಿದನು. ಎತ್ತಿಕೊಂಡು ಮನೆಗೆ ಬಂದನು. ಮನೆಯೊಳಗಿರುವ ಆತನ ಪತ್ನಿಯಾದ ಶಾರದ್ವಲತೆಯು ಮಗುವಿನ ಅಳುತ್ತಿರುವ ಧ್ವನಿಯನ್ನು ಆಲಿಸಿ ಓಡೋಡಿ ಹೊರಗೆ ಬಂದಳು. ತನ್ನ ಪತಿದೇವನ ಕೈಯಲ್ಲಿರುವ ತೇಜಸ್ವಿ ಬಾಲಕನನ್ನು ಕಂಡು ಆಕೆಗೆ ಪರಮ ಸಂತೋಷವಾಯಿತು. ಅಷ್ಟರಲ್ಲಿ ಪರಮ ಸಂತೋಷದಿಂದ ಕಾರ್ಮಿಕನು ಮಗುವನ್ನು ಪತ್ನಿ ಕೈಗೆ ನೀಡುತ್ತಾ, ನಮ್ಮ ವಂಶೋದ್ಧಾರಕ್ಕಾಗಿ ಪರಮಾತ್ಮನೇ ಇದನ್ನು ಅನುಗ್ರಹಿಸುವನು ಎಂದು ಎಲ್ಲಾ ಸಂಗತಿಯನ್ನು ಅರಿದನು. ಈ ಬಾಲಕನು ಸಾಮಾನ್ಯನಲ್ಲ, ಕವಿನಾರಾಯಣನೇ ಮತ್ಸ್ಯದ ಉದರದಿಂದ ಪ್ರಕಟನಾಗಿರುವನು. ಅಶರೀರವಾಣಿಯ ನುಡಿದಂತೆ ಈತನನ್ನು ನಾವು ಮಚ್ಚೇಂದ್ರನಾಥನೆಂದು ಕರೆಯೋಣ ಎಂದು ನುಡಿದನು. ಶಾರದ್ವಲತೆಯಲ್ಲಿ ಪುತ್ರವಾತ್ಸಲ್ಯ ಉಕ್ಕಿ ಬಂದಿತು. ಮಗುವನ್ನೆತ್ತಿಕೊಂಡು ಮುದ್ದಾಡಿದಳು. ಅಷ್ಟರಲ್ಲಿ ಪುತ್ರ ಮಮತೆ ಅತಿಶಯಿಂದ ಆಕೆಯ ಸ್ತನ ಪ್ರದೇಶದಿಂದ ಪಯದಾರೆಯು ಹೊರಹೊಮ್ಮಿತು. ಮಗುವಿನ ಮಾತೃಪ್ರೇಮದಿಂದ ಕ್ಷೀರವನ್ನಿಕ್ಕಿ ತೃಪ್ತಿಗೊಳಿಸಿದಳು. ಕಾಮಿಕ ದಂಪತಿಗಳ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಇಂಥ ಕಾಲ ಕಳೆಯುತ್ತಿರಲು ಬಾಲಕನಿಗೆ 5 ವರ್ಷಗಳು ತುಂಬುತ್ತಿರಲು ಒಂದಾದ ದಿನ ಮುಂಜಾವಿನ ಸಮಯದಲ್ಲಿ ಕಾಮಿಕನು ಎಂದಿನಂತೆ ಯಮುನಾ ನದಿಗೆ ತನ್ನ ವೃತ್ತಿಗಳ ಮೀನಿಗೆ ಬಲೆ ಬೀಸಲು ಹೊರಟಿದ್ದನು. ಅಂದು ತನ್ನ 5 ವರ್ಷ ವಯಸ್ಸಿನ ಬಾಲಕ ಮಚ್ಚೇಂದ್ರನನ್ನು ತನ್ನೊಡನೆ ಕರೆದುಕೊಂಡು ಹೋದನು. ಇಬ್ಬರು ಯಮುನೆಯ ತೀರಕ್ಕೆ ತೆರಳಿದರು. ಕಾಮಿಕನು ಮೀನುಗಳನ್ನು ಹಿಡಿಯಲೆಂದು ಗಾಳವನ್ನು ನೀರಿಗಿಸ ಸಾಕಷ್ಟು ಮೀನುಗಳು ದೊರೆತವು. ಅವುಗಳನ್ನು ಹೊರತೆಗೆದು ಸಮೀಪದಲ್ಲೇ ಇರುವ ಮಚ್ಚೇಂದ್ರನ ಹತ್ತಿರ ತಂದಿರಿಸುತ್ತಾ, ಮಗು ಮಚ್ಚೇಂದ್ರ, ಈ ಮೀನುಗಳನ್ನು ಒಂದೆಡೆ ಸರಿಯಾಗಿ ಸಂಗ್ರಹಿಸಿಡು ಎಂದು ನುಡಿದು ಪುನಃ ಗಾಳವನ್ನು ತೆಗೆದುಕೊಂಡು ನೀರಿಗೆ ಎಸೆದನು. ಆಗ ಮಚ್ಚೇಂದ್ರನು ನನ್ನ ಮತ್ಸ್ಯಕುಲವನ್ನು ನಾಶಗೊಳಿಸುವ ತಂದೆಯು ಉದ್ಯುಕ್ತನಾಗಿರುವನು. ಇಂತಹ ಅಕೃತ್ಯವು ಘಟಿಸದಂತೆ ಮಾಡಬೇಕು. ಆಸ್ತಿಕನು ಜನಮೇಜಯ ಸರ್ಪಯಾಗದಲ್ಲಿ ಸರ್ಪಕುಲವನ್ನು ದಯೆಯಿಂದ ರಕ್ಷಿಸಿದಂತೆ ನಾನೂ ಸಹ ಈ ಮತ್ಸ್ಯಕುಲವನ್ನು ರಕ್ಷಣೆ ಮಾಡಬೇಕು ಎಂದು ನಿರ್ಧರಿಸಿಕೊಂಡರು. ತನ್ನ ಬಳಿಯಲ್ಲಿ ರಾಶಿಯಾಗಿ ಬಿದ್ದಿರುವ ಮೀನುಗಳು ಒಂದೊಂದಾಗಿ ನೀರಿಗೆ ಎಸೆಯಲು ಆರಂಭಿಸಿದನು. ಹೀಗೆ ಬಹುತೇಕ ಮೀನುಗಳನ್ನು ನೀರಿಗೆ ಎಸೆದು ಇದನ್ನು ಕಂಡ ಕಾಮಿಕನಿಗೆ ಬಹಳ ಕೋಪ ಉಂಟಾಯಿತು. ನೀರಿನಿಂದ ಹೊರಗೆ ಬಂದು ಸಿಟ್ಟಿನ ಭರದಲ್ಲಿ ಮಚ್ಚೇಂದ್ರನ ಕೆನ್ನೆಗೆ ಚೆನ್ನಾಗಿ 4 ಏಟುಗಳನ್ನು ಹೊಡೆಯುತ್ತಾ, ಎಲ್ಲವೋ ಪಾಪಿ, ನಾನು ಶ್ರಮದಿಂದ ಹಿಡಿದ ಮೀನುಗಳನ್ನು ನೀರಿಗೆಸೆದೆಯಾ? ಇನ್ನೇನು ಹೊಟ್ಟೆಗಾಗಿ ಭಿಕ್ಷೆ ಬೇಡಬೇಕೆಂದಿರುವೆಯಾ ಎಂದು ಗದರಿಸಿ ಪುನಃ ನೀರಿಗಿಳಿದನು. ತನ್ನ ತಂದೆಯ ಹೊಡೆತ ಹಾಗೂ ಬೈಗುಳಿನ ದುಃಖಿತನಾದ ಮಚ್ಚೇಂದ್ರನ ಮನಸ್ಸಿನಲ್ಲಿಯೇ, ನಿಜ, ನನ್ನ ತಂದೆಯು ನನ್ನಲ್ಲಿ ಇನ್ನೇನು ಭಿಕ್ಷೆ ಬೇಡುವೆಯಾ ಎಂದು ಕೇಳಿದನು. ನಿಜವಾಗಿಯೂ ಭಿಕ್ಷಾವೃತ್ತಿಯು ಅತ್ಯಂತ ಶ್ರೇಷ್ಠವಾದುದು. ಭಿಕ್ಷೌಷಧಂ ಭುಜ್ಯತಾಂ ಪ್ರತಿದಿನಂ ಎಂಬಂತೆ ದಿನನಿತ್ಯವೂ ಭಿಕ್ಷಾನ್ನವನ್ನು ಭುಂಜಿಸಬೇಕು. ಭಿಕ್ಷಾನ್ನವು ದೋಷರಹಿತವಾದದ್ದು. ದೇಹಾಭಿಮಾನ ಹಾಗೂ ಜ್ಞಾನಾಭಿಮಾನಗಳನ್ನು ನಷ್ಟಗೊಳಿಸುವುದರಲ್ಲಿ ಭಿಕ್ಷಾವೃತ್ತಿಯ ಪರಮ ಸಾಧನವಾಗಿದೆ. ಪರಮಾತ್ಮನಿಗೆ ಭಿಕ್ಷೆಯು ಬಹಳ ಪ್ರಿಯವಾಗಿರುವುದು. ಅಪಾರ ಮಹಿಮಾವಂತನಾದ ಶ್ರೀ ಶಿವಶಂಕರನು ಭಿಕ್ಷೆ ಬೇಡುವನು. ಭಿಕ್ಷೆಯ ಕನಿಷ್ಠವಾದ ವೃತ್ತಿಯಲ್ಲ. ಭಿಕ್ಷೆ ಬೇಡುವುದರಿಂದ ನಿಸ್ಪೃತ್ವವು ಉಂಟಾಗುವುದು. ಭಿಕ್ಷೆ ಎಂದರೆ ಕಾಮಧೇನುವಿದ್ದಂತೆ, ಅದು ಯಾವಾಗಲೂ ಫಲವನ್ನು ನೀಡುವಂತದ್ದಾಗಿರಬಹುದು. ಭಿಕ್ಷೆ ಬೇಡುವುದರಿಂದ ನಿರ್ಭಯತ್ವವು ಉಂಟಾಗುವುದು. ಭಿಕ್ಷೆಯಿಂದ ಉಪಜೀವನ ಸಾಗಿಸುವನು ಸ್ವತಂತ್ರನಾಗಿರುವನು. ಭಿಕ್ಷೆ ಎಂದರೆ ಅಮೃತದ ವಿಶಾಲ ಬಳ್ಳಿ ಇದ್ದಂತೆ, ಅದು ಎಲ್ಲ ಕಡೆಗೂ ಹೂವು ಹಣ್ಣುಗಳಿಂದ ತುಂಬಿರುವುದು. ಭಿಕ್ಷೆಯು ವೈರಾಗ್ಯದ ಖಣಿಯು. ಭಿಕ್ಷೆಯಿಂದ ತಾನು ದೊಡ್ಡವನು, ತಿಳಿದವನು ಎಂಬಿವೆ ಅಭಿಮಾನ ಅಹಂಕಾರಗಳು ನಷ್ಟವಾಗುವು. ಭಿಕ್ಷೆಯನ್ನು ಬೇಡುವಾಗ ಪರರ ಬಾಗಿಲಿಗೆ ಹೋಗಿ ನಿಂತು ಭಗವಂತನ ಅಥವಾ ತನ್ನ ಗುರುವಿನ ಜಯಘೋಷವನ್ನು ಮಾಡಿದಾಕ್ಷಣ ಶರೀರೇಂದ್ರಿಯ ಮನಸ್ಸುಗಳಲ್ಲಿ ಭಗವದ್ಭಾವವು ಉದ್ಭವಿಸುವುದು. ಅದರಿಂದ ಯಾಚಿಸುವವನಲ್ಲಿಯೂ ನೀಡುವವನಲ್ಲಿಯೂ ಭಗವದ್ಭಕ್ತಿಯುಂಟಾಗಿ ನಾನು ಬೇಡುವವನು, ನಾನು ಕೊಡುವವನು ಎಂಬ ಅಭಿಮಾನವು ಇಲ್ಲದಾಗುವುದು. ಎಲ್ಲವೂ ಭಗವಂತನದೇ ಎಂಬ ಭಾವವು ದೃಢಗೊಳ್ಳುವುದು. ಭಿಕ್ಷೆ ಯಾಚಿಸದ ಅಭಿಮಾನಿಯು ಅಭಾಗ್ಯನೆಂದು ತಿಳಿಯಬೇಕು. ಭಿಕ್ಷೆ ಬೇಡುವ ನಿರಂತರ ಭಗವನ್ ನಾಮಸ್ಮರಣೆ ಮುಖದಿಂದ ನಡೆಯುತ್ತಲೇ ಇರಬೇಕು. ಅಂತರಂಗದಲ್ಲಿ ಪರಮಾತ್ಮನ ಸ್ವರೂಪವು ಚಿಂತಿಸುತ್ತಿರಬೇಕು.
ಮನನದಲ್ಲಿ ಯಾವ ವಿಕಲ್ಪವನ್ನು ಹಿಡಿಯದೆ ಭಿಕ್ಷೆ ಯಾಚಿಸುವುದರಿಂದ ಮನವು ಭಗವನ್ಮಯವಾಗುವುದು, ಚಿತ್ತಶುದ್ಧಿಯಾಗುವುದು. ಭಗವದ್ಭಾವದಿಂದ ಯುಕ್ತನಾಗಿ ಭಿಕ್ಷೆ ಬೇಡುವುದೆಂದರೆ ಅದು ಭಿಕಾರಿತನದ ಲಕ್ಷಣವಲ್ಲ, ದೈನ್ಯತೆಯ ರೀತಿಯೂ ಅಲ್ಲ, ಬಡತನದ ಪ್ರದರ್ಶನವೂ ಅಲ್ಲ, ಉದರ ಪೋಷಣೆಯ ವಿಧಾನವೂ ಅಲ್ಲ, ಆಲಸ್ಯದ ದ್ಯೋತಕವೂ ಅಲ್ಲಿ ನಾನೆಂಬ ಅಭಿಮಾನದ ನಿರಸನದ ಮುಖ್ಯ ರಹಸ್ಯವೇ ತುಂಬಿರುವುದು. ಭಿಕ್ಷೆ ಯಾಚಿಸುವರಲ್ಲಿ ನಿಸ್ಸಂಗತನವು ಉದ್ಭವಿಸುವುದು. ಭಿಕ್ಷಾನ್ನವು ಪರಮಾರ್ಥ ಪ್ರಾಪ್ತಿಯನ್ನುಂಟು ಮಾಡಿಕೊಡುವ ಭಗವಂತನ ಪ್ರಸಾದವು. ಇದೊಂದು ಆಧ್ಯಾತ್ಮ ಸಾಧನೆಯ ಅಂಗವೆನಿಸಿರುವುದು. ಇದೊಂದು ನಿರಭಿಮಾನದ ವ್ರತವಾಗಿರುವುದು. ಭಗವಂತನ ಮೇಲಿನ ಪೂರ್ಣ ನಿಷ್ಠೆಯ ನಿರ್ಮಾಣಕ್ಕೆ ಭಿಕ್ಷೆಯು ಒಂದು ಮುಖ್ಯ ಸಾಧನವಾಗಿರುವುದು. ಭಿಕ್ಷೆಯು ಭವರೋಗದ ನಿವಾರಣೆಗಾಗಿ ಇರುವ ಮಹಾ ಔಷಧವಾಗಿರುವುದು. ಅಲ್ಲದೆ ಭಿಕ್ಷೆಯನ್ನು ಅತ್ಯಂತ ನಿಯಮಿತವಾಗಿ ತೆಗೆದುಕೊಳ್ಳಬೇಕು. ಏಕಕಾಲಂ ಚರೇದ್ಭಿಕ್ಷಂ ನ ಪ್ರಸಜ್ಜೇತ ವಿಸ್ತರೆ. ಒಂದೇ ಹೊತ್ತು ಭಿಕ್ಷೆಯನ್ನು ಮಾಡಬೇಕು. ಹೆಚ್ಚು ಭಿಕ್ಷೆಯಲ್ಲಿ ಆಸಕ್ತನಾಗಿರಬಾರದು. ಭಿಕ್ಷೆ ಯಾಚಿಸುವವನು ಸೌವರ್ಣತಿನೈವ ಪರಿಗ್ರಹನ್ನೇ ಲೋಕಂ ನಾವಲೋಕಂ ಚ ಚಿನ್ನವೇ ಮುಂತಾದವುಗಳಿಂದ ಮಾಡಿದ ವಸ್ತುಗಳನ್ನು ಸ್ವೀಕರಿಸಬಾರದು. ಜನರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಬಾರದು. ಹಿರಣ್ಮಯಾನಿ ಪಾತ್ರಾಣಿ ಕಾಷ್ಣಾರ್ಯ ಸಮಯಾನಿ ಚ ಯತೀನಾಂ ತಾನ್ಯಪಾತ್ರಾಣಿ ವರ್ಜಯೇತ್ತಾನಿ ಭಿಕ್ಷುಕಃ. ಬಂಗಾರದಿಂದ ಮಾಡಿದ ಹಾಗೂ ಕಬ್ಬಿಣದಿಂದ ತಯಾರಿಸಿದ ಪಾತ್ರೆಗಳು ಭಿಕ್ಷಾ ಪಾತ್ರೆಗಳಲ್ಲಿ ಸಲಾರು. ಅವುಗಳನ್ನು ಭಿಕ್ಷುವು ತ್ಯಜಿಸಬೇಕು. ತಾನಾಗಿಯೇ ಕಿತ್ತು ತಂದ ಎಲೆಗಳಲ್ಲಿ ಅಥವಾ ಕೆಳಗೆ ಬಿದ್ದಿರುವ ಎಲೆಗಳಲ್ಲಿ ಭಿಕ್ಷೆ ಸ್ವೀಕರಿಸಬೇಕು. ಅಲ್ಲದೆ ವಟ, ಅಶ್ವತ್, ಕರಂಜ ಈ ಮರಗಳ ಎಲೆಯಲ್ಲಿ ಭೋಜನ ಮಾಡಬಾರದು. ಆಪತ್ತು ಸಂಭವಿಸಿದರೂ ಸಹ ಕಂಚಿನ ಪಾತ್ರೆಯಲ್ಲಿ ಭೋಜನ ಮಾಡಬಾರದು. ಯಾವಾಗಲೂ ಒಬ್ಬನೇ ಸಂಚರಿಸಿ ಭಿಕ್ಷೆ ಯಾಚಿಸಬೇಕು. ಆಧ್ಯಾತ್ಮಿಕಿಂ ಕಥಾಂ ಮುಕ್ತ್ವಾ ಭೈಕ್ಷಾಚರ್ಯಾಂ ಸುರಸುತ್ತಿಂ ಅನುಗ್ರಹ ಪ್ರಶ್ನೋ ವೃತಾಲಾಪ ಸ ಉಚ್ಯತೆ. ಆಧ್ಯಾತ್ಮಿಕ ವಿಚಾರವನ್ನು ಬಿಟ್ಟು ಭಿಕ್ಷಾವೃತ್ತಿಗೆ ಸಂಬಂಧಿಸಿದ ಮಾತು, ಇತರರ ಸ್ತುತಿ, ಇತರರಿಗೆ ಆಶೀರ್ವಾದ ಮಾಡುವುದು, ದಾರಿಯಲ್ಲಿ ಇತರರ ಕ್ಷೇಮ ಸಮಾಚಾರ ಇವು ವೃಥಾಲಾಪವೆನಿಸುವುದು. ಭಿಕ್ಷುವು ಚಿನ್ನವನ್ನು ಮುಟ್ಟಬಾರದು, ಆಸೆ ಪಡಬಾರದು, ತೆಗೆದುಕೊಳ್ಳಬಾರದು. ಆತನ ಆಸೆಯಿಂದ ಚಿನ್ನವನ್ನು ನೋಡಿದರೂ ಸಾಕು ಬ್ರಹ್ಮಹತ್ಯೆ ಮಾಡಿದ ದೋಷವು ಬರುವುದು. ಈ ದಿನ ಭಿಕ್ಷೆಗೆ ಬರುತ್ತಿರುವೆನು ಎಂದು ಮೊದಲೇ ಹೇಳಿ ಕಳಿಸಬಾರದು. ಕೇವಲ 7 ಮನೆಗಳಲ್ಲಿ ಭಿಕ್ಷೆ ತೆಗೆದುಕೊಳ್ಳಬೇಕು ಮತ್ತು ದೊರಕಿದಷ್ಟರಲ್ಲಿ ತೃಪ್ತನಾಗಬೇಕು. 7 ಮನೆಗಳಲ್ಲಿ ಯಾವ ಭಿಕ್ಷೆಯೂ ದೊರಕುವುದೋ ಆ ಭಿಕ್ಷೆಯ ಬಗ್ಗೆ ಸ್ಮೃತಿ ಶಾಸ್ತ್ರದಲ್ಲಿ ಏನನ್ನು ಹೇಳಿರುವುದೋ ಆಚರಿಸಬೇಕು. ದೊರಕಿದ ಭಿಕ್ಷವನ್ನು ಕೈಯಲ್ಲಿ ಹಿಡಿದುಕೊಂಡು ಊರ ಹೊರಗಿರುವ ನದಿಯ ದಂಡೆಗೆ ಅಥವಾ ಸರೋವರದ ಬಳಿಗೆ ಹೋಗಬೇಕು ಮತ್ತು ಅಲ್ಲಿ ಆಚಮನ ಮಾಡಬೇಕು. ಯಾಚನೆ ಮಾಡಿ ಯಾವ ಭಿಕ್ಷೆಯು ದೊರಕಿರುವುದೋ ಆ ಭಿಕ್ಷೆಯನ್ನು 12 ಪ್ರಣವ ಮಂತ್ರಗಳಿಂದ ಅಭಿಮಂತ್ರಿಸಬೇಕು. ಆ ಪ್ರಣವ ಮಂತ್ರದಿಂದ ಅನ್ನಕ್ಕೆ ಪ್ರೋಕ್ಷಣೆ ಮಾಡಿದರೆ ಅದು ಪವಿತ್ರವಾಗುವುದು. ನಂತರ ಅನ್ನವನ್ನು 4 ಭಾಗ ಮಾಡಬೇಕು. ಬ್ರಹ್ಮ, ವಿಷ್ಣು, ಸೂರ್ಯ ಮತ್ತು ಜೀವ ಮಾತ್ರ. ಹೀಗೆ ಅದಕ್ಕೆ 4 ಅಧಿಕಾರಿಗಳಿರುವರು. ವಿಷ್ಣು ಪ್ರೀತ್ಯವಾದ ಯಾವ ಭಾಗವಿರುವುದೋ ಅದನ್ನು ನೀರಿನಲ್ಲಿ ಹಾಕಬೇಕು. ಹಾಗೆ ಜೀವನಕ್ಕಾಗಿ ಇಟ್ಟ ಯಾವ ಭಾಗವಿರುವುದೋ ಅದನ್ನು ಚೆನ್ನಾಗಿ ಭೂಮಿಯ ಮೇಲೆ ಇಡಬೇಕು. ಉಳಿದ ಯಾವ 2 ಭಾಗವಿರುವುದೋ ಅದನ್ನು ಸನ್ಯಾಸಿಗಳಿಗೆ ಸೇವಿಸುವ ಅಧಿಕಾರವಿರುವುದು. ಅಥವಾ ಇನ್ನು ಅಷ್ಟರಲ್ಲಿ ಒಮ್ಮೆ ಒಬ್ಬ ಬಡವನು ಬಂದು ಬಿಟ್ಟರೆ ಅವನಿಗೆ ತತ್ಕಾಲದಲ್ಲಿ ಅನ್ನವನ್ನು ಕೊಡಬೇಕು. ಆದರೆ ನಾನೊಬ್ಬ ಅನ್ನದಾತನೆಂದು ಮನದಲ್ಲಿ ನಾನು ಇಟ್ಟುಕೊಳ್ಳಬಾರದು. ನಾನು ದಾತನು ಎಂಬ ಅಭಿಮಾನ ಉಂಟಾದರೆ ಅದೊಂದು ಅಧರ್ಮವೆಂದು ತಿಳಿಯಬೇಕು. ಮಧುಕರಿಯನ್ನು ತರುವಾಗ ತನ್ನಲ್ಲಿಗೆ ಒಬ್ಬ ಬಡವನು ಬೇಡುವುದಕ್ಕೆ ಬರುವನೆಂಬ ದೃಷ್ಟಿಯಿಂದ ಹೆಚ್ಚಿಗೆ ಅನ್ನವನ್ನು ಬೇಡಿ ತರಬಾರದು. ಮಧುಕರಿಯ ಭೋಜನ ಮಾಡುವಾಗ ಪಾತ್ರೆಯಲ್ಲಿ ಹೆಚ್ಚಿಗೆ ಅನ್ನ ಉಳಿದರೆ ಅದನ್ನು ಎಸೆಯುವುದರಿಂದ ಬಹಳ ದೋಷವು ಉಂಟಾಗುವುದು. ಅದಕ್ಕಾಗಿ ಅದನ್ನು ಸಂಪೂರ್ಣ ಭಕ್ಷಣ ಮಾಡಬೇಕು. ಹೀಗೆ ಭಿಕ್ಷೆಯ ಮಹತ್ವ ಹಾಗೂ ಅದರ ನಿಯಮಗಳಿರುವು. ದೈವಿಚ್ಛೆಯಂತೆ ನನ್ನ ತಂದೆಯು ಬಾಯಿಂದ ಭಿಕ್ಷಾನ್ನವನ್ನು ಭಂಜಿಸಬೇಕೆಂಬ ಉಪದೇಶವು ನನಗೆಂದು ದೊರಕಿತು. ನಾನು ಧನ್ಯನು ಎಂದುಕೊಂಡು ತನ್ನ ತಂದೆಯು ನೀರಿಗಿಳಿರುವ ಸಮಯವನ್ನು ನೋಡಿ ಆತನ ಕಣ್ತಪ್ಪಿಸಿ ಅಲ್ಲಿಂದ ಹೊರಟೇ ಬಿಟ್ಟನು. ನಡೆಯುತ್ತಾ ಅದ್ವೈತಾರಣ್ಯವೆನಿಸಿದ ಬದರಿಕಾಶ್ರಮವನ್ನು ಸೇರಿದನು. ಅಲ್ಲಿ 12 ವರ್ಷಗಳ ಪರ್ಯಂತ ಯೋಗ ತಪಸ್ಸನ್ನು ಆಚರಿಸಿದನು. ಭೂತಾತ್ಮಕವಾದ ನಾದಗಳಿಗೂ ಗುಣತ್ರಯಗಳಿಗೂ ಸಿಲುಕದೆ ಆಕಾರ ಉಕಾರ ಮಕಾರಾತ್ಮವಾದ ಪ್ರಣವ ಸ್ವರೂಪವನ್ನು ನಿರಂತರ ಅನುಸಂಧಾನ ಮಾಡುತ್ತಾ ಜ್ಞಾನೇಂದ್ರಿಯಗಳನ್ನು
ಮೋಹಗೊಳಿಸುವ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳೆಂಬ ವಿಷಯಗಳಿಗೆ ಸಿಗದೆ ಅಖಂಡ ಅನುಸಂಧಾನದಲ್ಲಿ ನಿರತನಾಗಿದ್ದನು. ಯೋಗಾಭ್ಯಾಸದ ಕ್ರಮದಲ್ಲಿ ತನ್ನಲ್ಲಿ ತಾನೇ ಆಲಿಸುವ ದಶವಿಧನಾದಗಳಿಗೂ ಅತೀತನಾಗಿ ದಶೇಂದ್ರಿಯಗಳ ಜ್ಞಾನವನ್ನು ಮೀರಿದ ನಿತ್ಯ ನಿರಾಮಯ ಸ್ಥಿತಿಯಲ್ಲಿ ಆರೂಢನಾಗಿದ್ದನು. ನಡೆ, ನುಡಿ ಮುಂತಾದ ದೇಹ ಸಂಬಂಧವಾದ ಯಾವ ಕ್ರಿಯೆಗಳೂ ಇಲ್ಲದೆ ಸ್ಥಿರಚಿತ್ತನಾಗಿ ಕುಳಿತಿರುವ ಮಚ್ಚೇಂದ್ರನ ದೇಹವು ಆಹಾರ ನಿದ್ರಾದಿಗಳಲ್ಲದೆ ಕ್ಷೀಣದೆಸೆ ಹೊಂದಿತು. ಅತ್ಯಂತ ಕಠಿಣ ರೀತಿಯಿಂದ ಯೋಗವನ್ನು ಆಚರಿಸಿದ್ದರಿಂದ ಆತನ ಶರೀರವು ಕೃಶವಾಯಿತು. ಶರೀರವು ಬಹು ಕ್ಲೇಶಕ್ಕೊಳಗಾಯಿತು. ಶರೀರವೆಲ್ಲವೂ ಕೇವಲ ಅಸ್ಥಿಪಂಜರದಂತಾಯಿತು. ಸಕಲೇಂದ್ರಿಯಗಳಲ್ಲಿ ಬಲವಿಲ್ಲವಾಯಿತು. ಘೋರವಾದ ತಪಸ್ಸಿನಿಂದ ಎಲುಬು, ತೊಗಲು, ನರಗಳೆಲ್ಲ ದೇಹದಲ್ಲಿ ಎದ್ದು ತೋರತೊಡಗಿದವು. ಶರೀರವು ಒಣಗಿದ ಕಟ್ಟಿಗೆಯಂತಾಯಿತು. ಅಂತಹ ಸಮಯದಲ್ಲಿ ಅತ್ರಿನಂದನ ಶ್ರೀ ದತ್ತಾತ್ರೇಯನು ದಯಾಮಾನಸನಾಗಿ ಅಲ್ಲಿಗೆ ಆಗಮಿಸಿದನು. ಕಮನೀಯ ಗಾತ್ರನಾದ ಕೋಮಲ ತನುವಿನಿಂದ ಒಡಗೂಡಿದ ಮುದ್ದು ದತ್ತನು ಆಗಮಿಸುತ್ತಿರುವಂತೆ ಆ ಪ್ರದೇಶವೆಲ್ಲ ಪಾವನಗೊಂಡಿತು. ಅಮರಗಂಗೆಯ ಧರೆಗಿಳಿದು ಬಂದಿತೋ, ಸ್ವಾತ್ಮಾಬೋಧ ಚಂದ್ರನೇ ಭುವಿಗೆ ಬಂದಿಳಿದನೋ ಎಂಬಂತೆ ಸದ್ಗುರು ದತ್ತರಾಜನು ಅಲ್ಲಿಗೈತಂದನು. ಕೋಮಲ ತನುವಿನಲ್ಲಿ ಕಾಷಾಯ ವಸ್ತ್ರವನ್ನು ಧರಿಸಿದ ದತ್ತಯತಿ ಪುಂಗವನು ಸಾಕ್ಷಾತ್ ತ್ರಿಮೂರ್ತಿಗಳ ಮೂರ್ತಿರೂಪನಿರುವನು. ಈ ಮೂರ್ತಿ ಸ್ವರೂಪನಾದ ಮೂರು ಮುಖಗಳಲ್ಲಿ ಒಂದು ಮುಖವು ಸೃಷ್ಟಿಕರ್ತನಾದ ಬ್ರಹ್ಮದೇವನನ್ನು, ಇನ್ನೊಂದು ಮುಖವು ಜಗತ್ಪಾಲನಕರ್ತನಾದ ನಾರಾಯಣನನ್ನು, ಮೂರನೆಯ ಮುಖವು ಲಯಕರ್ತನಾದ ಪರಶಿವನ ರೂಪವನ್ನು ವಹಿಸಿಕೊಂಡಿತ್ತು. ಆ ಮಂಗಲಮಯ ಮೂರ್ತಿಗೆ 6 ತೋಳುಗಳು. ಅದನ್ನೇ ಋಷಿಮುನಿಗಳು ಷಡ್ಭುಜ ಸುಂದರನೆಂದು ಸ್ತುತಿಸುತ್ತಿರುವವರು. 3 ಬಲತೋಳುಗಳು, 3 ಎಡತೋಳುಗಳಿಂದ ವಿಭ್ರಾಜಿಸುತ್ತಲಿರುವ ಈ ಬಾಲದತ್ತ ಮೂರ್ತಿಯು ತನ್ನ ಬಲತೋಳುಗಳಲ್ಲಿಯೂ ಒಂದು ಕರದಲ್ಲಿ ತ್ರಿಶೂಲವನ್ನು, ಇನ್ನೊಂದು ಕರದಲ್ಲಿ ಜಪಮಾಲೆಯನ್ನು, ಮತ್ತೊಂದು ಕರದಲ್ಲಿ ಪದ್ಮಭೂಷಣವನ್ನು ಧರಿಸಿಕೊಂಡಿದ್ದರೆ, ಎಡತೋಳುಗಳಲ್ಲಿ ಒಂದು ಕರದಲ್ಲಿ ಚಕ್ರವನ್ನು, ಇನ್ನೊಂದು ಕರದಲ್ಲಿ ಶಂಖವನ್ನು, ಮತ್ತೊಂದು ಕರದಲ್ಲಿ ಕಮಂಡಲವನ್ನು ಧರಿಸಿಕೊಂಡಿರುವನು. ಏಕಕಂಠದಿಂದ ರಾರಾಜಿಸುತ್ತಿರುವ ಈತನಿಗೆ 3 ಶಿರಸ್ಸುಗಳು. ಅವುಗಳೇ ಸೃಷ್ಟಿ, ಸ್ಥಿತಿ, ಲಯಗಳೆಂಬ 3 ಕ್ರಿಯೆಗಳ ಸಾಂಕೇತಿಕ ರೂಪಗಳಾಗಿವೆ ಎಂದು ಮುನಿಮಾನಸವು ಕೊಂಡಾಡುತ್ತಲಿತ್ತು. ಆತನ ಬಳಿಯಲ್ಲಿ 4 ಶ್ವಾನಗಳು, ಋಗ್ವೇದಾದಿ 4 ವೇದಗಳು ಸೂಚಿಸುತ್ತಿದ್ದವು. ಶ್ರೀದತ್ತನ ಸ್ವಾನಂದಮಯ ಸ್ವರೂಪವನ್ನು ವರ್ಣಿಸಲಾಗದೆ ನೀತಿ ಎಂದು ಸೋತು ಕೊನೆಗೆ ದತ್ತರಾಜನ ಕೈಂಕರ್ಯದಲ್ಲಿ ತೊಡಗಿರುವ ವೇದಗಳು ಶ್ವಾನರೂಪಗಳನ್ನು ತಳೆದು ಆತನ ಪಾದಗಳ ಬಳಿಯಲ್ಲಿ ಸುಳಿದಾಡತೊಡಗಿದ್ದವು. ಪರತತ್ವ ಸಾಕ್ಷಾತ್ಕಾರಕ್ಕೆ ಪೂರ್ಣ ಪ್ರಮಾಣದ ತ್ಯಾಗವನ್ನು ಸೂಚಿಸುವ ಕಾಷಾಯ ವಸ್ತ್ರವು ಆತನ ದಿವ್ಯ ತನುವಿನಲ್ಲಿ ತಳತಳನೆ ಹೊಳೆಯುತ್ತಿತ್ತು. ಕರಕಮಲದಲ್ಲಿರುವ ಕಮಂಡಲುವಿನಲ್ಲಿ ವೇದಾಂತ ಮತವಾದ ನವನೀತವನ್ನೇ ತುಂಬಿಕೊಂಡು ಶ್ರೀ ದತ್ತಗುರುವು ಮಚ್ಚೇಂದ್ರನತ್ತ ಮೆಲ್ಲಿಡಿಯುತ್ತಾ ಬರತೊಡಗಿದನು. ಸಕಲ ಭೇದಗಳನ್ನು ಸಮನ್ವಯಕ್ಕೆ ತಂದು ಏಕಮೇವಾದ್ವಿತೀಯಂ ಬ್ರಹ್ಮ ಎಂಬ ದಿವ್ಯ ತತ್ವದಲ್ಲಿಯೇ ಸರ್ವವೂ ಇರುವುದೆನ್ನ ತತ್ವ ರಹಸ್ಯವನ್ನು ಶ್ರೀದತ್ತನು ಲೋಕಕ್ಕೆ ತಿಳಿಯಪಡಿಸಲೆಂದು ಅವತರಿಸಿದ್ದನು. ದತ್ತನ ಸಮದರ್ಶನದ ಸಾಕಾರ ಮೂರ್ತಿಯು, ಆತನ ಪ್ರೇಮಳವಾದ ಗುರುತತ್ವದ ಮಹಾಕಾಂತಿಯು, ಸಾಧಕರ ಸಮ್ಯಕ್ ಜೀವನಕ್ಕೆ ಸ್ಫೂರ್ತಿದಾಯಕನಾಗಿ ಶ್ರೀದತ್ತನು ದೀನ ಜನಮಂದರ ಮೂರ್ತಿಯಾಗಿ ಆಗಮಿಸುತ್ತಿದ್ದನು. ಪರಮ ಸತ್ಯದ ದ್ಯೋತಕವೇ ಶ್ರೀದತ್ತ ವಿಗ್ರಹನು. ತ್ರಿಪುಟಿಗಳಿಂದ ಹೊರತಾಗಿರುವ ತತ್ವಜ್ಞಾನದಿಂದ ಕೂಡಿದ ತ್ರಿಮುನಿಯ ಮನೆಯಲ್ಲಿ ಪ್ರಕಟಗೊಂಡ ತ್ರೈಮೂರ್ತಿ ಸ್ವರೂಪನಾದ ನಮ್ಮ ದತ್ತನು ತನ್ನ ಕೋಮಲವಾದ ಪದ್ಮಪಾದಗಳಲ್ಲಿ ಪಾದುಕೆಗಳನ್ನು ಧರಿಸಿ ಪಟಪಟನೆ ಸದ್ದು ಮಾಡುತ್ತಾ ಬರತೊಡಗಿದನು. ತನ್ನ ಹೃದಯ ಪಾತ್ರೆಯಲ್ಲಿ ಅದ್ವೈತದ ಬೋಧೆಯ ರಸಾಯನವನ್ನು ತುಂಬಿಕೊಂಡು ಸ್ವಭಕ್ತರಿಗಾಗಿ ಉಣಿಬಡಿಸಲು ಬಂದ ಕಾರಣಿಕ ಪುರುಷನು ಮಚ್ಚೇಂದ್ರನತ್ತ ಮಹಾಕರುಣೆಯಿಂದ ಒಡಗೂಡಿ ಬರತೊಡಗಿದನು. ದೇಹಧಾರಿಯಾಗಿದ್ದರೂ ಈತನು ಮುಕ್ತಾತ್ಮನು, ಸಾಧಕನಂತೆ ತೋರಿದರೂ ಪರಮಸಿದ್ಧನು. ಪಂಚಾತೀತವಾದ ಪರಮಾತ್ಮವೇ ಈತನ ಒಳಹೊರಗಿನ ಸ್ಥೂಲ ಸೂಕ್ಷ್ಮ ಸ್ವರೂಪವು. ಲೋಕದ ಎಲ್ಲ ಇರುವಿಕೆಗೆ ಈತನೇ ಆಧಾರನಾಗಿರುವನು. ಈತನ ಮುಖದಲ್ಲಿ ಬ್ರಹ್ಮಾನಂದದ ಮಹಾಪ್ರಸನ್ನತೆಯು ಸೂಸುತ್ತಿತ್ತು. ಇಂತಹ ಗುರುಭಕ್ತಿ ಸಂಭ್ರಮದಿಂದ ಸಡಗರವೇ ಆದ ದತ್ತಬ್ರಹ್ಮನು ಬದರಿಕಾಶ್ರಮದ ಪರಿಶುದ್ಧ ವಾತಾವರಣದಲ್ಲಿ ಸಂಚರಿಸುತ್ತಾ ಬರತೊಡಗಿದನು. ಅನಸೂಯಾತ್ರಿಗಳ ಸತ್ವದಿಂದ ಧರೆಗಿಳಿದು ಬಂದ ಬಂಧರಹಿತನಾದಿ ಸ್ವಾತ್ಮಕಂದನು ಮಧುರ ಮುಗುಳು ನಗೆಯ ಶುಭವದನದಿಂದಲೂ ಶಿರದಲ್ಲಿ ಶೋಭಿಸುವ ಭವ್ಯ ಜಟೆಯಿಂದಲೂ
ಭಸ್ಮ ವಿಲೇಪಿತ ತನುವಿಂದಲೂ ಶುದ್ಧ ಬ್ರಹ್ಮಾನಂದದ ಸ್ಫೂರ್ತಿಯಿಂದಲೂ ಈ ಪ್ರೇಮಳ ಸ್ವಭಾವದಿಂದೊಡಗೂಡಿ ಬರತೊಡಗಿರಲು ಬದರಿಕಾಶ್ರಮದ ವನ ಬನಗಳೆಲ್ಲ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದವು. ಸಿದ್ಧ ಮಾಮರಗಳು ತಮ್ಮ ಸಹಸ್ರ ಪಲ್ಲವಗಳನ್ನೇ ಬೀಸಣಿಕೆಗಳನ್ನಾಗಿ ಮಾಡಿಕೊಂಡು ದತ್ತನತ್ತ ತಂಗಾಳಿಯನ್ನು ಬೀಸತೊಡಗಿದವು. ಪ್ರಶಾಂತವಾದ ಶೀತಲಮಯ ರಮ್ಯ ತಪೋವನವು ದತ್ತನನ್ನು ಸ್ವಾಗತಿಸಿತು. ಅಂತಹ ತಪೋಸ್ಥಾನದಲ್ಲಿ ದತ್ತನು ಬರುತ್ತಿರುವಂತೆ ಅನಾಹತದ ಧ್ವನಿ ಕೇಳಿಸಿತು. ಉತ್ತಮವಾದ ಉಷಕಾಲದಲ್ಲಿ ದಿಶೆಗೂ ವಿಹಂಗಮಗಳ ಮಂಜುಳ ಕೂಗು ಕೇಳಿಸಿತು. ಅರಳಿದ ಕಮಲಗಳಿಂದ ಶೃಂಗಾರಗೊಂಡ ಸರೋವರಗಳು ದತ್ತ ದರ್ಶನಕ್ಕೆ ಅಣಿಯಾಗಿದ್ದವು. ಪಾವಿತ್ರ್ಯದ ಸುಮಧುರ ಸುಗಂಧವು ಘಮಘಮಿಸುತ್ತಿರಲು, ಅಪೌರುಷೆಯಾದ ವೇದಗಳ ಘೋಷವು ಗಾಳಿಯಲ್ಲಿ ತೇಲಿ ಬರುತ್ತಿರಲು, ಶಾಂತಿ ಸಮತೆಗಳ ಸಿರಿಯು ಸೊಗಸಾಗಿ ಚಿಗುರಿ ನಿಂತಿರಲು, ಅತ್ರಿಕುವರನಾದ ದತ್ತದೇವನು ಅಲ್ಲಿಗೈತಂದನು. ಬ್ರಹ್ಮವಿದ್ಯಾ ಸಂಪ್ರದಾಯದ ಮಹಾ ಲಾಂಛನವೋ, ಬೃಹತ್ತಾದ ಗುರುಗುವಿತೆಯನ್ನು ಜ್ಞಾನಭಂಡಾರವೋ ಎಂಬಂತೆ ದತ್ತಗುರುವು ಮಚ್ಚೇಂದ್ರನಲ್ಲಿಗೆ ಬರುತ್ತಿರುವುದನ್ನು ಬಾನಂಗಳದಲ್ಲಿ ನಿಂತು ಸುರರೆಲ್ಲ ನೋಡುತ್ತಾ ಆನಂದಿಸುತ್ತಿದ್ದರು. ಸ್ವಾತ್ಮ ಸುಖದ ಆನಂದವತಿಯೇ ದತ್ತರೂಪದಿಂದ ಆಗಮಿಸುತ್ತಿರುವಂತೆ ಕಂಡಿತು. ಮಚ್ಚೇಂದ್ರನಾಥನಿರುವಲ್ಲಿಗೆ ನೇರವಾಗಿ ಬರದೆ ಅಲ್ಲಿರುವ ಶಿವಾಲಯವನ್ನು ಶ್ರೀ ದತ್ತನು ಪ್ರವೇಶಿಸಿದನು. ಕೈಲಾಸನಾಥ, ಪಂಚವಕ್ತ್ರ, ಉಮಾಕಾಂತ, ತ್ರಿಪುರಾಂತಕ, ಶ್ರೀಶಂಕರ ಎಂದು ಮಹಾದೇವನನ್ನು ಕರೆಯಲು ಶ್ರೀ ದತ್ತನ ಆಮಂತ್ರಣದ ಕರೆಯನ್ನಾಲಿಸಿದ ಕೈಲಾಸನಾಥ ಶಿವನು ಅಲ್ಲಿ ಪ್ರಕಟನಾದನು. ಬದರಿಕಾಶ್ರಮದ ರಮಣೀಯವಾದ ಪ್ರದೇಶವನ್ನು ಈಕ್ಷಿಸುವ ಇಚ್ಛೆಯನ್ನು ಅತ್ರಿನಂದನ ದತ್ತನು ವ್ಯಕ್ತಪಡಿಸಲು ಶಿವನು ದತ್ತನೊಂದಿಗೆ ಅರಣ್ಯವನ್ನು ಈಕ್ಷಿಸುತ್ತಾ ಮುಂದೆ ನಡೆದನು. ಹಲವು ವಿಧವಾದ ಗಿಡಮರ ಬಳ್ಳಿಗಳನ್ನು, ಜಲಮಯವಾದ ತೊರೆಗಳನ್ನು ನೋಡುತ್ತಾ ನಡೆಯುತ್ತಿರುವ ಶ್ರೀ ದತ್ತ ಶಿವರೀರ್ವರು ಬದರಿಗೆ ಸಮೀಪವಾಗಿರುವ ಭಾಗೀರಥಿಯ ತೀರವನ್ನು ನೋಡಿ ಆನಂದಗೊಂಡರು ಎಂಬಲ್ಲಿಗೆ ಮೊದಲನೇ ಅಧ್ಯಾಯವು ಸಮಾಪ್ತಿಯಾಯಿತು. ಜೈ ಜೈ ಗುರುದೇವ ದತ್ತ. ಜೈ ಜೈ ಗುರುದೇವ ದತ್ತ. ಜೈ ಜೈ ಗುರುದೇವ ದತ್ತ.